ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 4ನೇ ಅಧಿಕರಣದೊಳಗೆ 10ನೇ ಸೂತ್ರ ತೇಜೋಧಿಕರಣ ಅಂತ ಹೇಳಿ ತೇಜೋ ಅತಸ್ತತಾಹ್ಯಾಹ ಅಂತ ಹೇಳಿ ಇಲ್ಲಿ ಸೂತ್ರ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ತೇಜಸ್ ಅನ್ನುವಂತಹದ್ದು ಇದು ವಾಯುವಿನಿಂದ ಹುಟ್ಟುತ್ತದ. ತೇಜ ಅಂದ್ರೆ ತೇಜಸ್ಸು. ಅಂದ್ರೆ ಇಲ್ಲಿ ಆಕಾಶ ವಾಯುವಿನ ಉತ್ಪತ್ತಿಯನ್ನ ಹೇಳ್ಕೊಂಡು ಬಂದು ಈಗ ತೇಜಸ್ಸಿನ ಉತ್ಪತ್ತಿಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಲ್ಲಿ ಅತಃ ತೇಜ ಅತಃ ಸ್ತತಾಹ್ಯಾಹ. ತೇಜ ಅಂದ್ರೆ ತೇಜಸ್ ಅನ್ನುವಂತಹದ್ದು ಅತಃ ಅತಃ ಅಂತಂದ್ರೆ ಇಲ್ಲಿ ಇದರಿಂದ ಅಂತ ಇದರಿಂದ ತಥಾಹ್ಯಾಹ. ತಥಾ ಅಂದ್ರೆ ಹಾಗೆ ಅಂತೆ. ಅಂದ್ರೆ ಇಲ್ಲಿ ಅದು ಕೂಡ ಈ ತೇಜಸ್ಸು ಕೂಡ ಇದು ಕೂಡ ವಾಯುವಿನಿಂದ ಹುಟ್ಟುತ್ತದ ಅಂತ ಹೇಳಿ ಅಲ್ಲಿ ಸೂತ್ರದ ಅರ್ಥ. ತಥಾಹಿ ಆಹ ಹಾಗಂತ ಹೇಳಿ ಶ್ರುತಿ ಹೇಳ್ಕೊಂಡು ಬಂದದ ಅಂತ ಹೇಳ್ತಾರೆ. ಅದನ್ನ ಸೂತ್ರದಲ್ಲಿ ಹೇಳಿ ಈಗ ಭಾಷ್ಯದಲ್ಲಿ ಆಚಾರ್ಯರ ಬಗ್ಗೆ ವಿಸ್ತಾರವಾಗಿ ವಿವರಣೆ ಕೊಡ್ತಾ ಇದ್ದಾರೆ. ಇವಾಗ ಛಾಂದೋಗ್ಯೇ ಸನ್ಮೂಲತ್ವಂ ತೇಜಸಃ ಸ್ರಾವಿತಂ ತೈತ್ತರಿಯೇ ಕೇತು ವಾಯೋಃ ಮೂಲತ್ವಂ. ಇಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಸನ್ಮೂಲತ್ವಂ ತೇಜಸಃ ಸ್ರಾವಿತಂ. ಇಲ್ಲಿ ಸದ್ರೂಪವಾಗಿರತಕ್ಕಂತ ಬ್ರಹ್ಮದಿಂದ ತೇಜಸ್ಸನ್ನುವಂತಹದ್ದು ಹುಟ್ಟಿತು ಅಂತೇಳಿ ನಮಗ ಅಲ್ಲಿ ಉಪದೇಶ ಮಾಡಿದ್ದು ಕಂಡು ಬರ್ತಾ ಇದೆ ಅಂತ ಇಲ್ಲಿ ಅದನ್ನ ಹೇಳಿದ್ದಾರೆ. ಅದನ್ನ ನಮ್ಮ ಛಾಂದೋಗ್ಯೋಪನಿಷತ್ನಲ್ಲಿ ಸನ್ಮೂಲತ್ವಂ ಅಂತಂದ್ರೆ ಸತ್ ಮೂಲ. ಸತ್ಯ ಯಾವುದು ತ್ರಿಕಾಲಾಭಾದಿತವಾಗಿರ್ತಕ್ಕಂಥ ಬ್ರಹ್ಮವಸ್ತು ಅಂತ. ಆ ಬ್ರಹ್ಮವಸ್ತುವಿನಿಂದಲೇ ತೇಜಸ್ಸಿನ ಉತ್ಪತ್ತಿ ಎನ್ನುವಂತಹದ್ದನ್ನ ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ತೈತ್ತರಿಯೇಕೇತು ತೈತ್ತರಿಯೋಪನಿಷತ್ತಿನಲ್ಲಿ ವಾಯು ಮೂಲತ್ವ ಅಂದ್ರೆ ವಾಯುವಿನಿಂದ ಈ ಯಾವ ತೇಜಸ್ ಅನ್ನುವಂಥದ್ದು ಹುಡ್ತದ ಅಂತ ಹೇಳಿ ಇದು ತೈತ್ತಿರಿಯ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದಾರ. ವಾಯೋರಗ್ನಿ ಅಂತ ಶ್ರುತಿ ಅನ್ನುವಂಥದ್ದು ಅದಲ್ರಲ್ಲಿ ವಾಯುವಿನಿಂದ ಅಗ್ನಿ ಹುಟ್ಟಿತು ಅಂಥೇಳಿ ಹಿಂಗ ತೈತ್ತರಿಯ ಉಪನಿಷತ್ತಿನಲ್ಲಿ ಉಪದೇಶ ಮಾಡ್ಯಾರ. ತತ್ರ ತೇಜೋ ಯೋನಿಂ ಪ್ರತಿ ಶ್ರುತಿ ಪ್ರತಿಪತ್ತೌ ಸತ್ಯಾಂ ಪ್ರಾಪ್ತಂ ತಾವತ್ ಬ್ರಹ್ಮಯೋನಿಕಂ ತೇಜ ಇತಿ. ಇಲ್ಲಿ ನಮಗೇನು ಆಕ್ಷೇಪ ಬರ್ತಾ ಇದೆ ಅಂತಂದ್ರೆ ಒಂದು ಉಪನಿಷತ್ತಿನಲ್ಲಿ ತೇಜಸ್ಸಿನ ಒಂದು ಕಾರಣವನ್ನ ಹೇಳ್ಕೊಂಡು ಬಂದರು. ಯಾವುದು ತೇಜಸ್ಸಿಗೆ ಬ್ರಹ್ಮವೇ ಕಾರಣ ಅಂತ ಹೇಳಿ ಚಾಂದೋಗ್ಯದಲ್ಲಿ ಹೇಳಿದ್ರೆ, ತೈತ್ತರಿಯ ಉಪನಿಷತ್ತಿನಲ್ಲಿ ವಾಯುವೇ ಕಾರಣ ಅಂತ ಹೇಳಿದ್ರು. ತೇಜಸ್ಸಿನ ಉತ್ಪತ್ತಿಗೆ ವಾಯುವೇ ಕಾರಣ ಅಂತ ಹೇಳಿದ್ರು. ನಮಗೆ ಇದರಿಂದ ಶ್ರುತಿಗಳಲ್ಲಿ ವಿರೋಧ ಬಂತಲ್ರಿ. ಇದು ತೇಜಸ್ಸಿನ ಉತ್ಪತ್ತಿಗೆ ಶ್ರುತಿಗಳಲ್ಲಿ ವಿರೋಧ ಅನ್ನುವಂತಹದ್ದು ಕಂಡು ಬರ್ತಾ ಇದೆ ನಮಗೆ. ಆದ್ದರಿಂದ ಶ್ರುತಿ ವಿಪ್ರತಿಪತ್ತವು ಶ್ರುತಿಗಳಲ್ಲಿ ವಿರೋಧ ಅನ್ನುವಂತಹದ್ದು ನಮಗ ಕಾಣಿಸ್ತಾ ಇರಬೇಕಾದ್ರೆ ಸತ್ಯಂ ಪ್ರಾಪ್ತಂ ತಾವತ್ ಬ್ರಹ್ಮಯೋನಿಕಂ ತೇಜ ಇತಿ. ಅವಾಗ ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ನಮಗೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ಬ್ರಹ್ಮವೇ ತೇಜಸ್ಸಿಗೆ ಕಾರಣ ಅಂತ ಹೇಳಿದಾರ ಅವರು.
ಮತ್ತೆ ಅದನ್ನೇ ನಾವು ಇಟ್ಕೊಂಡ್ಬಿಡೋನು ಅಂತ ಪೂರ್ವ ಪಕ್ಷ ಇಲ್ಲಿ. ಯಾಕಂದ್ರೆ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮವೇ ಇಲ್ಲಿ ಜಗತ್ತಿಗೆ ಕಾರಣ ಅಂತ ಹೇಳಿ ನಾವು ಹೇಳ್ಬಹುದಲ್ಲ. ಕುತಃ ಯಾಕೆ ಅಂತಂದ್ರೆ ಸದೇವ ಅಲ್ಲಿ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮ ಒಂದೇ ಇತ್ತು ಅಂತೇಳಿ ಶ್ರುತಿ ಎನ್ನುವಂತಹದ್ದಲ್ಲಿ ಬೋಧ ಮಾಡ್ಕೊಂಡು ಬಂದದ್ದು. ಸದೇವ ಆಸೀತ್ ಸೃಷ್ಟಿ ಪೂರ್ವದೊಳಗ ಸದ್ರೂಪವಾದ ಬ್ರಹ್ಮ ಒಂದು ಇತ್ತು ಅಂತೇಳಿ ಅಲ್ಲಿ ಉಪಕ್ರಮವನ್ನ ಮಾಡಿ ಆ ಸೃಷ್ಟಿಯ ಪ್ರಕರಣದೊಳಗ ಸೃಷ್ಟಿ ಹಂಗ ಆರಂಭ ಆಗೈತಿ ಅಂತ ಹೇಳುವಂತ ಸಂದರ್ಭದೊಳಗ ಬಹುಶಾಯಾಮ್ ಪ್ರಜಾಯೇಯ ನಾನು ಒಬ್ಬನೇ ಇದ್ದೆ, ನಾ ಬಹುರೂಪಿ ಆಗಬೇಕು ಅಂತೇಳಿ ಬ್ರಹ್ಮದಲ್ಲಿ ಸಂಕಲ್ಪ ಆಯಿತು. ಸ್ವಕಾಮಯತ ಅವನು ಸಂಕಲ್ಪವನ್ನ ಮಾಡಿದ ಅಂತ. ಅವಾಗ ಅಲ್ಲಿ ಅಲ್ಲೇನ್ ಹೇಳಿದ್ರು ಅಂತಂದ್ರೆ ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಅಂದ್ರೆ ಅಗ್ರೆ ಅಂತಂದ್ರೆ ಏನು, ಈ ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ಏನ್ ನಾಮರೂಪ ಪ್ರಪಂಚವನ್ನು ನೋಡ್ತೇವಲ್ಲ, ಇದು ಉತ್ಪತ್ತಿ ಆಗೋದಕ್ಕಿಂತ ಪೂರ್ವದಲ್ಲಿ ಏಕಮೇವ ಅದ್ವಿತೀಯ ಅಂದ್ರೆ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂತಹದ್ದು ಒಂದೇ ಇತ್ತು ಅಂತೇಳಿ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಆರಂಭ ಮಾಡ್ಯದಲ್ಲಿ. ಇತ್ಯುಪಕ್ರಮ ತತ್ತೇಜೋ ಅಸೃಜತ. ಅವಾಗ ಅದು ಮತ್ತೇನ್ ಹೇಳ್ತು ಅಂತ ಶ್ರುತಿ, ಅದು ತೇಜಸ್ಸನ್ನ ಸೃಷ್ಟಿ ಮಾಡ್ತು ಅಂತ. ಆ ಬ್ರಹ್ಮ ಅನ್ನುವಂತಹದ್ದು ತೇಜಸ್ ಅನ್ನುವಂತಹದ್ದನ್ನ ಸೃಷ್ಟಿ ಮಾಡ್ತು. ಇತ್ತಿ ಉಪದೇಶಾತ್, ಹೀಗೆ ಅದು ಉಪದೇಶವನ್ನ ಮಾಡೈತಿ ಶ್ರುತಿ ಅನ್ನುವಂತಹದ್ದು. ಮತ್ತ ಸರ್ವ ವಿಜ್ಞಾನ ಪ್ರತಿಜ್ಞಾಯಾಶ್ಚ ಬ್ರಹ್ಮ ಪ್ರಭವತ್ವೇ ಸರ್ವಸ್ಯ ಸಂಭವಾತ್. ಇಲ್ಲಿ ಸರ್ವ ವಿಜ್ಞಾನ ಪ್ರತಿಜ್ಞಾಯಾಶ್ಚ, ಈಗೆಲ್ಲವನ್ನ ಒಂದನ್ನ ಅರಿತರೆ ಎಲ್ಲವನ್ನ ಅರಿತಂತೆ ಆಗಬೇಕು ಅಂತೇಳಿ ಪ್ರತಿಜ್ಞೆ ಅನ್ನುವಂತಹದ್ದನ್ನ ಮಾಡ್ಕೊಂಡು ಬಂದಿದ್ದಾರೆ. ಏಕ ವಿಜ್ಞಾನೇನ ಸರ್ವವಿಜ್ಞಾತಂ ಭವತಿ. ಒಂದನ್ನ ಅರಿತ್ರ ಎಲ್ಲವನ್ನ ತಿಳಿದಂತೆ ಆಗ್ತದ ಅಂತೇಳಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಬೋಧ ಮಾಡ್ಕೊಂಡು ಬಂದದ್ದು. ಸರ್ವ ವಿಜ್ಞಾನ ಪ್ರತಿಜ್ಞಾಯಾಶ್ಚ ಅಂದ್ರೆ ಅಲ್ಲಿ ಏನ್ ಪ್ರತಿಜ್ಞೆ ಮಾಡಿದ್ದಾರೆ, ಒಂದನ್ನ ಅರಿತರೆ ಎಲ್ಲವನ್ನ ಅರಿತಂತೆ ಆಗಬೇಕು ಅಂತ ಒಂದು ಪ್ರತಿಜ್ಞೆ ಅನ್ನುವಂತಹದ್ದನ್ನ ಮಾಡಿ ಬ್ರಹ್ಮ ಪ್ರಭವತ್ವೇ ಸರ್ವಸ್ಯ ಸಂಭವಾತ್ ಅಂದ್ರೆ ಅವಾಗ ನಾವು ಬ್ರಹ್ಮವನ್ನ ಅರಿತ್ರ ಎಲ್ಲವನ್ನ ಅರಿತಂತೆ ಆಗ್ತದ ಅಂತ. ಬ್ರಹ್ಮವೇ ಎಲ್ಲಕ್ಕೂ ಮೂಲ ಕಾರಣ ಅದ, ಎಲ್ಲವೂ ಈ ಪ್ರಪಂಚ ಎಲ್ಲವೂ ಕಾರ್ಯ ಅದ, ಬ್ರಹ್ಮ ಕಾರಣ ಅದ. ಕಾರಣವನ್ನ ಅರಿತ್ರ ಕಾರ್ಯವನ್ನ ಅರತಂತೆ. ಹೆಂಗ ಒಂದ್ ಮಣ್ಣು ಅರಿತ್ರ ಮಣ್ಣಿನಿಂದ ಆಗಿರತಕ್ಕಂತ ಗಡಿಗೆ ಆಗಲಿ, ಕುಡಿಕೆ ಆಗಲಿ, ಅರಿವೆ ಆಗಲಿ, ಮುಚ್ಚಳ ಆಗಲಿ ಎಲ್ಲವನ್ನ ಅರಿತಂತೆ ಆಗ್ತದಲ್ರಿ ಮಣ್ಣು ಒಂದ್ ತಿಳ್ಕೊಂಡ್ಬಿಟ್ರ. ಹಂಗ ಬ್ರಹ್ಮ ಒಂದನ್ನ ತಿಳ್ಕೊಂಡ್ಬಿಟ್ರ ಆ ಬ್ರಹ್ಮದ ಕಾರ್ಯವಾಗಿರತಕ್ಕಂತ ಈ ಸಮಸ್ತ ಪ್ರಪಂಚವನ್ನ ನಾವು ಅರಿತಂತೆ ಆಗ್ತದಲ್ರಿ. ಈ ಪ್ರತಿಜ್ಞೆ ಅನ್ನುವಂತಹದ್ದನ್ನ ಪೂರ್ವದಲ್ಲಿ ಮಾಡ್ಕೊಂಡು ಬಂದಾರ. ಯಾಕೆ ಇದೆಲ್ಲವೂ ಕೂಡ ಬ್ರಹ್ಮದಿಂದಲೇ ಉತ್ಪತ್ತಿಯಾಗೈತಿ ಅಂತ. ಬ್ರಹ್ಮ ಪ್ರಭವತ್ವೇ ಸರ್ವಸ್ಯ ಸಂಭವಾತ್, ಇದು ಬ್ರಹ್ಮದಿಂದ ಉತ್ಪತ್ತಿಯಾಗೈತಿ ಅಂತ ನಾವು ಒಪ್ಕೊಂಡ್ರನ ಇದೆಲ್ಲವೂ ಸಂಭವಿಸ್ತದ ಅಂತ. ಈ ವಾಯುವಾಗಲಿ ತೇಜಸ್ಸಾಗಲಿ ಇವೆಲ್ಲವೂ ಬ್ರಹ್ಮ ಪ್ರಭುತ್ವವೇ, ಬ್ರಹ್ಮದಿಂದಲೇ ಉತ್ಪತ್ತಿಯಾಗಿದ್ದಾವೆ ಅಂತ. ಅದಕ್ಕೆ ಬ್ರಹ್ಮವನ್ನ ಅರಿತರೆ ಇವೆಲ್ಲ ಅರತಂತೆ ಅಂತ. ಆಕಾಶವನ್ನ, ವಾಯುವನ್ನ, ತೇಜಸ್ಸನ್ನ ಅರಿತಂತೆ ಆಗ್ತದ ಅಂತ. ಮೂಲ ಕಾರಣ ಬ್ರಹ್ಮ ಅಂತ ಇಟ್ಕೊಂಡ್ಬಿಡೋನು. ತಜ್ಜಲಾನ್ ಶಾಂತ ಇತಿ ಉಪಾಸೀತ ಅಂಥೇಳಿ ಚಾಂದೋಗ್ಯದಲ್ಲಿ ಒಂದು ಮಂತ್ರ ಬರ್ತದ. ತಜ್ಜಲಾನ್ ಅಂತಂದ್ರೆ ಆ ಬ್ರಹ್ಮದಿಂದಲೇ ಅದು ಹುಟ್ಟಿ ಅದರಲ್ಲಿ ಲಯ ಆಗ್ತದ ಅಂತ. ಅದನ್ನ ಶಾಂತ ಅಂತೇಳಿ ಉಪಾಸನೆ ಮಾಡಬೇಕು. ಅಲ್ಲಿ ಶಮಕ್ಕೋಸ್ಕರವಾಗಿ ಅಲ್ಲಿ ಶ್ರುತಿಯನ್ನ ಹೇಳ್ಕೊಂಡು ಬಂದಿದ್ದಾರೆ. ಶಮ ಅನ್ನುವಂತಹದ್ದು ಬ್ರಹ್ಮವನ್ನ ಅರಿಲಿಕ್ಕೆ ಸಾಧನ ಅಂತೇಳಿ ಅಲ್ಲಿ ಶ್ರುತಿಯಲ್ಲಿ ಹೇಳಿದ್ದಾರೆ. ಅಂತೂ ಅಲ್ಲಿ ತಜ್ಜಲಾನ್ ಅದು ಬ್ರಹ್ಮದಿಂದಲೇ ಹುಟ್ಟಿ ಬ್ರಹ್ಮದಲ್ಲಿ ಲಯ ಆಗ್ತದ ಅಂತೇಳಿ ಶ್ರುತಿ ಅನ್ನುವಂತಹದ್ದು ಈ ರೀತಿ ಹೇಳ್ಕೊಂಡು ಬಂದದ. ಇತ್ತೀಚ ಅವಿಶೇಷ ಶ್ರುತೇ,
ಇಲ್ಲಿ ವಿಶೇಷವಾಗಿ ಶ್ರುತಿ ಅನ್ನುವಂತಹದ್ದು ಬೋಧ ಮಾಡ್ಕೊಂಡು ಬಂದದ. ಯಾಕಂದ್ರೆ ಅದರಿಂದಲೇ ಎಲ್ಲಾ ವ್ಯಾಪಾರ ನಡೆದದ ಅಂತ. ಬ್ರಹ್ಮದಿಂದಲೇ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಎಲ್ಲಾ ವ್ಯಾಪಾರ ಬ್ರಹ್ಮದಿಂದಲೇ ಆಗ್ತದೆ, ಕೊನೆಯಲ್ಲಿ ಅದಲ್ಲೇ ಆಗ್ತದಂತ ಈ ಶ್ರುತಿ ಹೇಳ್ತದೆ. ಏ ತಸ್ಮಾತ್ ಜಾಯತೆ ಪ್ರಾಣಃ ಇತಿ ಚ ಉಪಕ್ರಮ್ಯ. ಮತ್ತು ಮುಂಡಕೋಪನಿಷತ್ತಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಇದರಿಂದಲೇ ಪ್ರಾಣ ಹುಡ್ತಾನ ಅಂತ. ಏ ತಸ್ಮಾತ್ ಅಂದ್ರೆ ಈ ಆತ್ಮನಿಂದಲೇ ಪ್ರಾಣ ಹುಡ್ತಾ ಇದ್ದಾನೆ. ಪ್ರಾಣಃ ಜಾಯತೆ ಏತಸ್ಮಾತ್ ಅಂತ ಅಲ್ಲಿ ಪ್ರತ್ಯೇಕ ಆತ್ಮನಿಂದಲೇ ಅಂತ. ಆತ್ಮ ಬೇರೆಲ್ಲ ಪರಮಾತ್ಮ ಬೇರೆ ಅಲ್ಲ, ಒಂದಾದ. ಇವನಿಂದಲೇ ಪ್ರಾಣ ಹುಡ್ತಾನ ಅಂತ ಹೇಳಿ ಮುಂಡಕೋಪನಿಷತ್ನಲ್ಲಿ ಇತಿ ಉಪಕ್ರಮೆಯಲ್ಲಿ ಉಪಕ್ರಮವನ್ನ ಮಾಡಿ ಶ್ರುತಂತರೇ ಸರ್ವಸ್ಯ ವಿಶೇಷೇಣ ಬ್ರಹ್ಮಜತ್ವೋಪಪತ್ ಉಪದೇಶಾತ್. ಹೀಗೆ ಮತ್ತೊಂದು ಶ್ರುತಿಯಲ್ಲಿಯೂ ಕೂಡ ಏನ್ ಹೇಳಿದ್ರು, ವಿಶೇಷವಾಗಿ ಇಲ್ಲಿ ಬ್ರಹ್ಮಜತ್ವ ಅಂದ್ರೆ ಬ್ರಹ್ಮದಿಂದಲೇ ಉತ್ಪತ್ತಿ ಆಗ್ತದ ಅನ್ನುವಂತ ವಿಚಾರವನ್ನ ಶ್ರುತಿಯೊಳಗ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಬೇರೊಂದು ಶ್ರುತಿಯೊಳಗ, ಬೇರೊಂದು ಅಂತಂದ್ರೆ ಇಲ್ಲಿ ಮುಂಡಕೋಪನಿಷತ್ತಿನಲ್ಲಿ ಅಂತ. ಮುಂಡಕೋಪನಿಷತ್ತಿನಲ್ಲಿ ಏತಸ್ಮಾತ್ ಜಾಯತೆ ಪ್ರಾಣ, ಇವನಿಂದಲೇ ಪ್ರಾಣ ಹುಡ್ತಾ ಇದ್ದಾನೆ ಅಂತೇಳಿ ಹೀಗೆ ಇಲ್ಲಿ ನಮಗ ಉಪನಿಷತ್ತುಗಳು ಬ್ರಹ್ಮಜತ್ವ ಅಂದ್ರೆ ಬ್ರಹ್ಮದಿಂದಲೇ ಎಲ್ಲ ಹುಟ್ಟಿದಾವೆ ಅಂತ. ತೈತ್ತರೀಯ ಉಪನಿಷತ್ನಲ್ಲಿ ಕೂಡ ಏನ್ ಹೇಳ್ತಾರೆ ಅಂತಂದ್ರೆ ತೈತ್ತರೀಕೇಚ ಸ ತಪಸ್ತಪ್ತ್ವಾ ಇದಂ ಸರ್ವಂ ಸೃಜತ. ಅವನು ತಪಸ್ಸನ್ನ ಮಾಡಿ ಇದೆಲ್ಲವನ್ನ ಸೃಷ್ಟಿ ಮಾಡಿದ ಅಂತ ಹೇಳಿ ತೈತ್ತರೀಯ ಉಪನಿಷತ್ತಿನಲ್ಲಿಯೂ ಕೂಡ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ಯಾವ ವಿಶೇಷವಿಲ್ಲದೆ ಇರತಕ್ಕಂತ ಬ್ರಹ್ಮದಿಂದಲೇ ಇದೆಲ್ಲ ಹುಟ್ಟುತ್ತದ ಅಂತ ಹೇಳಿ ಹೇಳಿದ್ದರಿಂದ ಇದು ನಮಗೇನು ಬ್ರಹ್ಮವೇ ಎಲ್ಲಕ್ಕೂ ಕಾರಣ ಅಂತ. ಈ ತೈತ್ತಿರೀಯ ಉಪನಿಷತ್ತು ಏನ್ ಹೇಳಿದಾರ ಅಂತಂದ್ರೆ ಅವನು ಸ ತಪಸ್ತಪ್ತ್ವ, ಸಹ ಅಂದ್ರೆ ಅವನು ಅಂದ್ರೆ ಪರಮಾತ್ಮ ಅಂತ ತಪಸ್ಸನ್ನುವಂತದನ್ನ ಮಾಡಿ ಇದಂ ಸರ್ವಂ ಅಸೃಜತ, ಇದೆಲ್ಲವನ್ನ ಅವನು ಸೃಷ್ಟಿ ಮಾಡಿದ ಅಂತ. ಈ ಜಗತ್ತನ್ನೆಲ್ಲ ಸೃಷ್ಟಿ ಇದಂ ಕಿಂಚ, ಈ ಜಗತ್ತಿನಲ್ಲಿ ಏನೇನಿದೆಯೋ ನಾವು ಯಾವ್ದಾವ್ದನ್ನ ನೋಡ್ತಾ ಇದ್ದೇವೆಯೋ ಅದೆಲ್ಲವೂ ಕೂಡ ಪರಮಾತ್ಮನಿಂದಲೇ ಸೃಷ್ಟಿಯಾಗ್ಯದ ಅಂತ ಹೇಳಿ ಹೀಗೆ ಪೂರ್ವ ಪಕ್ಷಿ ಹಿಂಗೆಲ್ಲ ಪ್ರಮಾಣ ಕೊಡ್ತಾ ಇದ್ದಾನ ಅವನು. ಇತ್ತೆ ವಿಶೇಷ ಶ್ರವಣಾತ್, ಹಿಂಗ ವಿಶೇಷವಾಗಿ ಶ್ರುತಿ ಎನ್ನುವಂತಹದ್ದು ನಮಗೆ ಹೇಳ್ಕೊಂಡು ಬಂದದ. ತಸ್ಮಾತ್ ವಾಯೋರಗ್ನಿ ಇತಿ ಕ್ರಮೋಪದೇಶ ದ್ರಷ್ಟವ್ಯ. ಮತ್ತಲ್ಲಿ ಹಂಗಾರ ಶ್ರುತಿಯಲ್ಲಿ ವಾಯುರಗ್ನಿ ಅಂತ ಬಂದೈತಲ್ಲ, ನೀವು ಬ್ರಹ್ಮದಿಂದಲೇ ಅಗ್ನಿ ಹುಡ್ತು ಅಂತ ಹೆಂಗ್ ಹೇಳ್ತಾ ಇದ್ದೀರಿ ಅಂತ ವೇದಾಂತಿಗಳು ಅಕಸ್ಮಾತ್ ಪೂರ್ವ ಪಕ್ಷಿಯನ್ನ ಕೇಳಿದ್ದಾದರೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರ, ಇಲ್ಲಿ ಕ್ರಮವನ್ನ ಹೇಳಲಿಕ್ಕೆ ವಾಯುರಗ್ನಿ ಅಂತ ಶ್ರುತಿ ಬಂದದ್ದು. ಹೆಂಗ ಮೊದಲು ಆಕಾಶ ಹುಡ್ತು ಬ್ರಹ್ಮದಿಂದ, ಆಮೇಲೆ ಬ್ರಹ್ಮದಿಂದ ವಾಯು ಹುಡ್ತು, ಆಮೇಲೆ ತೇಜಸ್ ಅನ್ನುವಂಥದ್ದು ಹುಡ್ತು. ಹಿಂಗ ಕ್ರಮವನ್ನ ಹೇಳೋದಕ್ಕೋಸ್ಕರವಾಗಿ ಅಲ್ಲಿ ವಾಯುವಿನಿಂದ ಅಗ್ನಿ ಹುಟ್ಟಿತು ಅಂತ ಹೇಳಿ ಹೇಳಿದ್ದಾರೆ ಹೊರತು ಅಲ್ಲಿ ಬ್ರಹ್ಮದಿಂದ ಹುಟ್ಟಿಲ್ಲ ಅಂತ ಹೇಳಿಲ್ವಲ್ಲ ಅಂತ ಅವ ಪೂರ್ವ ಪಕ್ಷಿ ಹೇಳ್ತಾ ಇದ್ದ. ಇಲ್ಲಿ ವಾಯುರಗ್ನಿ ಅನ್ನುವಂತಹದ್ದು ವಾಯುವಿನ ಬಳಕ ಅಗ್ನಿ ಉಂಟಾಯಿತು ಅಂತ ಹೇಳಿ ಒಂದು ಕ್ರಮವನ್ನು ತಿಳಿಸುವುದಕ್ಕೋಸ್ಕರ ಕ್ರಮೋಪದೇಶ ದ್ರಷ್ಟವ್ಯ ಅಂತ ಅಲ್ಲಿ ಕ್ರಮದ ಉಪದೇಶವನ್ನ ಹೇಳಿದ್ದಾರೆ ಅಂತ. ವಾಯೋರನಂತರಂ ಅಗ್ನಿ ಸಂಭೂತ, ವಾಯುವಿನ ನಂತರದಲ್ಲಿ ಅಗ್ನಿ ಅನ್ನುವಂಥದ್ದು ಉತ್ಪತ್ತಿ ಆಯಿತು ಅಂತ ಹೇಳಿ ಈ ರೀತಿಯಾಗಿ ಒಂದು ಕ್ರಮ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹೊರತು ಇಲ್ಲಿ ಬ್ರಹ್ಮದಿಂದಲೇ ಅಗ್ನಿ ಉತ್ಪತ್ತಿ ಆಯಿತು ಅಂತೇಳಿ ಇದಿಷ್ಟು ಪೂರ್ವ ಪಕ್ಷ. ಇನ್ನು ಬಳಕ ಸಿದ್ಧಾಂತವನ್ನ ಇನ್ನು ಹೇಳ್ತಾರೆ ಇನ್ಮೇಲೆ. ಇದಕ್ಕೆ ಸಿದ್ಧಾಂತಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ತೇಜಸ್ ಅನ್ನುವಂತಹದ್ದು ಬ್ರಹ್ಮದಿಂದಲೇ ಹುಟ್ಟುತ್ತೋ ಅಥವಾ ವಾಯುವಿನಿಂದ ಹುಟ್ಟುತ್ತೋ ಅಂತೇಳಿ ಈ ರೀತಿ ಪ್ರಶ್ನೆ ಬಂದಾಗ ಅದಕ್ಕೆ ಪೂರ್ವ ಪಕ್ಷಿ ವಿಚಾರವನ್ನ ಕೇಳಿ ಈಗ ಆಚಾರ್ಯರು ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಏವಂ ಪ್ರಾಪ್ತೆ ಉಚ್ಯತೆ, ಹೀಗೆ ಪೂರ್ವ ಪಕ್ಷ ಅನ್ನುವಂತಹದ್ದು ಬಂದಾಗ ಅದಕ್ಕೆ ನಾವು ಸಮಾಧಾನ ಹೇಳ್ತೇವಿ, ಅದಕ್ಕೆ ಉತ್ತರ ಕೊಡ್ತೇವಿ ಅಂತ ಹೇಳ್ತಾರೆ.
ತೇಜಃ ಅತೋ ಮಾತರಿಶ್ವನೋ ಜಾಯತೆ ಇತಿ. ಇಲ್ಲಿ ಮಾತರಿಶ್ವ, ಮಾತರಿಶ್ವ ಅಂದ್ರೆ ವಾಯು ಅಂತ. ಅತಃ ಅಂದ್ರೆ ಇಲ್ಲಿ ಮಾತುರಿಶ್ವನಿಂದಲೇ ತೇಜ್ ಅನ್ನುವಂಥದ್ದು ಹುಟ್ಟಿತು ಅಂತ. ವಾಯುವಿನಿಂದಲೇ ತೇಜ್ ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆ. ಅಕಸ್ಮಾತ್ ಯಾಕೆ ಅಂತಂದ್ರೆ ತಥಾಹಿ ಆಹ ವಾಯೋರಗ್ನಿ. ಯಾಕಂದ್ರೆ ಹಾಗೆ ಈ ವಾಯುವಿನಿಂದ ಅಗ್ನಿ ಹುಟ್ಟಿತು ಅಂತ ಹೇಳಿ ತೈತ್ತರೀಯ ಉಪನಿಷತ್ನಲ್ಲಿ ನಮಗ ಶ್ರುತಿ ಹೇಳ್ಕೊಂಡು ಬಂದೈತಲ್ಲ. ಶ್ರುತಿ ಅನ್ನುವಂತಹದ್ದು ತೇಜಸ್ಸಿನಿಂದಲೇ ಯಾವುದು ವಾಯುವಿನಿಂದಲೇ ತೇಜಸ್ ಹುಟ್ಟಿತು ಅಂತ ಹೇಳಿ ಅದು ಉಪದೇಶ ಮಾಡಿಕೊಂಡು ಬಂದಿದ್ದರಿಂದ ಇಲ್ಲಿ ವಾಯುವಿನಿಂದಲೇ ಅಗ್ನಿ ಹುಟ್ಟಿತು ಅಂತ ಹೇಳಬೇಕೇ ಹೊರತು ಇಲ್ಲಿ ಬ್ರಹ್ಮದಿಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ಯವಹಿತೇ ಹಿ ತೇಜಸ್ಸೋ ಬ್ರಹ್ಮಜತ್ವೇ ಸತಿ ಅಸತಿ ವಾಯುಜತ್ವೇ ವಾಯುರಗ್ನಿ ಇತೀಯಂ ಶ್ರುತಿ ಕದರ್ತಿತಾ ಸ್ಯಾತ್. ಇಲ್ಲಿ ಇನ್ನೂ ಒಂದು ಮಾತು ಏನ್ ಹೇಳ್ತಾರ ಅಂತಂದ್ರೆ ಇಲ್ಲಿ ತೇಜಸ್ ಅನ್ನುವಂತಹದ್ದು ಅವ್ಯವಹಿತಿ ತೇಜಸ್ಸು ಬ್ರಹ್ಮಜತ್ವೇ ಸತಿ. ಈ ತೇಜಸ್ ಅನ್ನುವಂತಹದ್ದು ಬ್ರಹ್ಮದಿಂದಲೇ ಹುಟ್ಟುವುದು. ಅದು ಅವ್ಯವಹಿತೆ ಅಂದ್ರೆ ಅದು ವ್ಯವಹಿತವಲ್ಲದೆ ಇದ್ರ ಆವಾಗದು ವಾಯುಜತ್ವೇ ವಾಯುರಗ್ನಿತಿಯಂ ಶ್ರುತಿ ಕದರ್ತಿತಾ ಸ್ಯಾತ್. ಅಂದ್ರೆ ವಾಯುವಿನಿಂದ ಅಗ್ನಿ ಅನ್ನುವಂತಹದ್ದು ಹುಟ್ಟಿತು ಅನ್ನುವಂತ ಶ್ರುತಿಗೆ ಅಲ್ಲಿ ಬಾಧ ಆಗ್ತದ ಅಂತ. ವಾಯುವಿನಿಂದ ಅಗ್ನಿಯನ್ನು ಹುಡ್ತದ ಅಂತೇಳಿ ಶ್ರುತಿ ಹೇಳ್ಕೊಂಡ್ ಬಂದದಲ್ಲ, ವಾಯುರಗ್ನಿ ಅನ್ನುವಂತ ಈ ಶ್ರುತಿಗೆ ಒಂದು ಬಾಧ ಅನ್ನುವಂತಹದ್ದು ಉಂಟಾಗ್ತದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ತೇಜಸ್ಸು ಬ್ರಹ್ಮದಿಂದಲೇ ಹುಟ್ಟಿತು ಅಂತ ಒಂದು ನಾವು ಇಟ್ಕೊಂಡಿದ್ದಾದರೆ, ಅಂದ್ರೆ ವ್ಯವಹಿತವಲ್ಲದೆ ತೇಜಸ್ಸು ಬ್ರಹ್ಮದಿಂದಲೇ ಹುಟ್ಟುತ್ತದ ಅಂತ ಒಂದು ವೇಳೆ ನಾವು ಅದನ್ನ ಹೇಳಿದ್ದಾದರೆ ಆ ವಾಯುವಿನಿಂದ ಹುಟ್ಟುವುದಿಲ್ಲ, ಅದು ಬ್ರಹ್ಮದಿಂದಲೇ ತೇಜಸ್ ಹುಟ್ಟುತ್ತದ ಅಂತ ಹೇಳಿ ಹಿಂಗೆ ಹೇಳಿದ್ದಾದರೆ ಆ ವಾಯುರಗ್ನಿ ಅನ್ನುವಂತ ಶ್ರುತಿಗೆ ಬಾಧ ಉಂಟಾಗ್ತದಲ್ಲ ಅಂತ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ನಾನು ಕ್ರಮಾರ್ಥ ಏಷ ಭವಿಷ್ಯತಿ ಇತ್ಯುಕ್ತಂ. ಹೌದು, ನಾವು ಹೇಳ್ಬಿಟ್ಟೇವಲ್ಲ, ಪೂರ್ವಪಕ್ಷಿ ಹೇಳ್ತಾ ಇದ್ದ. ಬಾಧ ಯಾಕೆ ಬರ್ತದ? ಅದು ಕ್ರಮವನ್ನ ಹೇಳುವುದಕ್ಕೋಸ್ಕರವಾಗಿ ಬಂದದಂತ ನಾವು ಈಗಾಗಲೇ ಹೇಳ್ಬಿಟ್ಟಿದ್ದೇವಲ್ಲ. ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ ಈ ಮಾತನ್ನ. ಅಲ್ಲಿ ವಾಯೋ ಅಗ್ನಿ ಅಂತಂದ್ರೆ ಏನು, ವಾಯುವಾದ ಬಳಿಕ ಅಗ್ನಿ ಹುಟ್ಟಿತು ಅಂತ ಹೇಳಿ ಅಲ್ಲಿ ಒಂದರ ನಂತರ ಒಂದು ಹಿಂಗ ಕ್ರಮವಾಗಿ ಬಂದಾವು ಅಂತ ಹೇಳಿ ಕ್ರಮವನ್ನ ಹೇಳುವುದಕ್ಕೋಸ್ಕರವಾಗಿ ಬಂದದ ಅಂತ ಹೇಳಿ ಹಿಂಗ ನಾವು ಇಟ್ಕೊಳ್ಬಹುದಲ್ಲ ಅಂತ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾನೆ. ನ ಇತಿ ಬ್ರೂಮಃ. ನೋಡಪ್ಪ, ನೀ ಹೇಳಿದ ಸರಿಯಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಇತಿ ಪುರಸ್ತಾತ್ ಸಂಭವತ್ಯಪಾದಾನಸ್ಯ ಆತ್ಮನಃ ಪಂಚಮಿ ನಿರ್ದೇಶಾತ್ ತಸ್ಯೈವ ಚ ಸಂಭವತೆ ಇಹ ಅಧಿಕಾರಾತ್. ಇಲ್ಲಿ ತಸ್ಮಾದ್ವಾ ಏತಸ್ಮಾದ್ ಆತ್ಮನ ಆಕಾಶ ಸಂಭೂತಃ, ಈ ಪ್ರತ್ಯೇಗಾತ್ಮನಿಂದ ಅಂದ್ರೆ ಅಲ್ಲಿ ತಸ್ಮಾತ್ ಅಂದ್ರೆ ಅದು ಪರೋಕ್ಷವಿದ್ದಕ್ಕ ತಸ್ಮಾತ್ ಅಂತ ಪ್ರಯೋಗ ಮಾಡ್ತಾರೆ. ಈಗ ನಮಗ್ ಗೋಲ್ ಗುಂಬಜ್ ಅಲ್ಲಿ ಅಂದ್ರೆ ಇಲ್ಲಿ ಬೆಂಗಳೂರು ಇದೆ, ಯಾವುದು ಬಿಜಾಪುರದಲ್ಲಿದೆ ಅಂತ. ಅದ್ರಲ್ಲಿ ನಮ್ ಪ್ರತ್ಯಕ್ಷ ಇಲ್ಲಲ್ರಿ ಇವಾಗ. ಅದು ಈ ಬೆಂಗಳೂರು ವಿಧಾನಸೌಧ ಅಂದ್ರೆ ನಮ್ಮ ಹತ್ರ ಐತೆ ಅಂದ್ರೆ ಈಗ ಅಲ್ಲಿ ದೂರದಲ್ಲಿ ಇದ್ದಕ್ಕ ಪರೋಕ್ಷ ಅಂತ ಕರೀತಾರ. ಅದಕ್ಕ ಅದು ಅಂತ ಶಬ್ದ. ದಿಸ್ ದ್ಯಾಟ್ ಅಂತೇವಲ್ಲ, ದ್ಯಾಟ್ ಅಂದ್ರೆ ಅದು ಅಂತ. ದಿಸ್ ಅಂದ್ರೆ ಇದು ಅಂದ್ರೆ ಏನು, ಸಮೀಪ ಇದ್ದದ್ದಕ್ಕ ದಿಸ್ ಅಂತ ಕರೀತಾರ, ದೂರ ಇದ್ದದ್ದಕ್ಕ ದ್ಯಾಟ್ ಅಂತ ಕರೀತಾರ, ಅದು ಅಂತ ಕರೀತಾರ. ಹಂಗ ಇಲ್ಲಿ ಬ್ರಹ್ಮ ನಮಗೆ ಇಲ್ಲಿ ಪರೋಕ್ಷ. ಆದ್ದರಿಂದ ಆ ಬ್ರಹ್ಮದಿಂದ ಏತಸ್ಮಾತ್ ಅನ್ನೋದ್ರಿಂದ ಈ ಪ್ರತ್ಯೇಗಾತ್ಮ ನಮ್ಗೆ ಅಪರೋಕ್ಷನೇ ಅದು. ಪ್ರತ್ಯೇಗಾತ್ಮ ನಮ್ಮ ಸ್ವರೂಪನೇ ಅಂತದು. ಪ್ರತ್ಯೇಗಾತ್ಮ ನಮ್ಮ ಸ್ವರೂಪವೇ ಪ್ರತ್ಯೇಗಾತ್ಮ ಅಂತ ಹೇಳಿಸ್ಕೊಳ್ತದೆ.
ಅಂದ್ರೆ ಇಲ್ಲಿ ಪ್ರತ್ಯೇಗಾತ್ಮನಿಗೂ ಬ್ರಹ್ಮನಿಗೂ ಅಭೇದ ಅದ ಅಂತ ಅರ್ಥ ಇಲ್ಲಿ. ಪ್ರತ್ಯೇಗಾತ್ಮ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ ಅಂತ. ಅವರಿಬ್ಬರಲ್ಲಿ ಅಭೇದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ತಸ್ಮಾತ್ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತಃ. ಆ ಬ್ರಹ್ಮಾತ್ಮ ಈ ಪ್ರತ್ಯೇಗಾತ್ಮನಿಂದ ಆಕಾಶ ಅನ್ನುವಂಥದ್ದು ಹುಟ್ಟಿತು ಅಂತ ಹೇಳಿ ಹೀಗೆ ಅಲ್ಲಿ ಮೊದಲು ಶ್ರುತಿ ಅನ್ನುವಂಥದ್ದು ಏನ್ ಮಾಡೈತಿ ಅಂತಂದ್ರೆ ಇತಿ ಪುರಸ್ತಾತ್ ಸಂಭವತಿ ಅಪಾದಾನಸ್ಯ ಆತ್ಮನಃ ಪಂಚಮಿ ನಿರ್ದೇಶಾತ್. ಇಲ್ಲಿ ಆತ್ಮನಿಂದ ಈ ಸೃಷ್ಟಿ ಅನ್ನುವಂತಹದ್ದು ಆಯ್ತು ಅಂತ ನಾವೇನು ಹೇಳ್ತಾ ಇದ್ದೇವಲ್ಲ, ಅಲ್ಲಿ ಪಂಚಮಿ ವಿಭಕ್ತಿ ಅನ್ನುವಂತಹದ್ದು ಬಂದದ. ಅಪಾದಾನ ಪಂಚಮಿ ಅಂತ ಕರೀತಾರೆ. ಈಗ ಫಲಹ ವೃಕ್ಷಾತ್ ಪತತಿ, ಹಣ್ಣು ವೃಕ್ಷದಿಂದ ಕೆಳಗೆ ಬಿತ್ತು ಅಂತ ನಾವು ಹೇಳ್ತೀವಿ. ಯಾವುದೋ ಒಂದು ಮರದೊಳಗೆ ಹಣ್ಣು ಪಕ್ವಾಗ್ಯದ ಅಂತ ತಿಳ್ಕೊಡ್ರಿ. ಇವಾಗ ಅದು ಅಲ್ಲಿಂದ ಸ್ವಲ್ಪ ಗಾಳಿ ಬಿಡ್ತಂದ್ರೆ ಏನಾಗ್ತಿತ್ತು, ಅದ್ರ ಹಣ್ಣು ಕೆಳಗೆ ಬೀಳ್ತದಲ್ರಿ. ಅದಕ್ಕೆ ಅಪಾದಾನ ಪಂಚಮಿ ಅಂತ ಕರೀತಾರೆ. ಅಲ್ಲಿಂದ ಬಿತ್ತು ಅಂದ್ರೆ ಅಲ್ಲಿಂದ ವಿಯೋಗ ಆಯ್ತಿಲ್ರಿ, ಅದು ಆ ಮರದಿಂದ ಹಣ್ಣಿನ ವಿಯೋಗ ಆಯ್ತಲ್ರಿ. ಹಂಗ ಇಲ್ಲಿ ಶ್ರುತಿ ಅನ್ನುವಂಥದ್ದು ಏನ್ ಹೇಳ್ತದ ಅಂತಂದ್ರೆ ಪುರಸ್ತಾತ್ ಅಂತಂದ್ರೆ ಇಲ್ಲಿ ಮೊದಲು ಅಂತ, ಸಂಭವತಿ ಅಪಾದಾನಸ್ಯ ಆತ್ಮನಃ. ಇಲ್ಲಿ ಆತ್ಮನು ಅಪಾದಾನ ಅಂತ ಹೇಳಿ ಆತ್ಮನನ್ನ ಪಂಚಮಿ ವಿಭಕ್ತಿಯಿಂದ ಹೇಳಿದಾರ ಅವರು. ಏತಸ್ಮಾತ್ ಅಲ್ಲಿ ಹೇಳ್ಯಾರಲ್ಲ, ಏತಸ್ತಸ್ಮಾತ್ ಏತಸ್ಮಾತ್ ಅಂದ ಅಲ್ಲಿ ಪಂಚಮಿ ವಿಭಕ್ತಿಯಿಂದ ಅಲ್ಲಿ ತಿಳಿಸಿದಾರ ಅಂತ. ಆತ್ಮನನ್ನ ಯಾವ್ದದು ಅಪಾದಾನ ಪಂಚಮಿ ಅಂತ, ಆತ್ಮ ಅಲ್ಲಿ ಅಪಾದಾನ ಅಂತ ಹೇಳಿ ಆತ್ಮನ ಪಂಚವಿಭಕ್ತಿಯಿಂದ ಅಲ್ಲಿ ತಿಳಿಸ್ಕೊಂಡು ಬಂದಿದ್ದಾರೆ. ತಸ್ಯೈವಚ ಸಂಭವತೆ, ಇಲ್ಲಿ ಅದೇ ನಮಗ ಪ್ರಕೃತದಲ್ಲಿ ಹೊಂದುಗಡೆ ಆಗ್ತದಂತದು. ಒಂದು ಪ್ರಕರಣದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ತಸ್ಯೈವಚ ಸಂಭವತೆ ಇಹ ಅಧಿಕಾರಾತ್ ಪರಸ್ತಾದಪಿ ಚ ತದಧಿಕಾರೋ ಪೃಥಿವ್ಯಾವೋ ಸದಯಃ ಇತಿ ಅಪಾದಾನ ಪಂಚಮಿ ನಿರ್ದರ್ಶನಾತ್. ನೋಡಿ ಇಲ್ಲಿ ಮುಂದೆಯೂ ಕೂಡ ಏನ್ ಹೇಳೋದಾರ, ಪೃಥಿವ್ಯಾ ಸಂಭವ ಓಷಧಯ, ಪೃಥ್ವಿಯಿಂದ ಔಷಧಗಳು ಹುಟ್ಟುತ್ತವೆ ಅಂತ ಹೇಳಿ ಮುಂದೂ ಕೂಡ ಹೇಳೋರದಾರ. ಇಲ್ಲಿ ಆತ್ಮಪದದಿಂದ ಇಲ್ಲಿ ಯಾವುದು ಅಪಾದಾನವನ್ನ ಹೇಳಿ ಆತ್ಮನ ಪಂಚವಿಭಕ್ತಿಯಿಂದ ಅಲ್ಲಿ ತಿಳಿಸಿದ್ದಾರ. ಮತ್ತೆ ಸದ್ಯ ಪ್ರಕೃತಿಯಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಏನಾಗಿದ್ದಾರೆ, ಯಾವುದು ಈ ಆತ್ಮನಿಂದಲೇ ಈ ಪ್ರಪಂಚ ಹುಟ್ಟುತ್ತದ ಅಂತ ಹೇಳಿದು. ವಾಯು ಹುಟ್ಟುತ್ತದ, ಎಲ್ಲ ವಾಯು ಅಲ್ಲ, ತೇಜಸ್ ಅನ್ನುವಂತಹದ್ದು ಹುಟ್ಟುತ್ತದ ಅಂತ ಹೇಳಿ ಹೇಳ್ಕೊಂಡು ಬಂತು. ಮುಂದೆ ಇದೇ ಪ್ರಕರಣದೊಳಗೆ ಪೃಥಿವಿ ಔಷಧಯ ಅನ್ನುವಂತ ಯಾವ ಒಂದು ಶ್ರುತಿ ಅನ್ನುವಂತಹದ್ದು ಪೃಥ್ವಿಯಿಂದ ಔಷಧ ಹುಡ್ತಾ ಇದ್ದಾವೆ ಅಂತನ್ನುವಾಗ ಅಲ್ಲಿಯೂ ಕೂಡ ಅಪಾದಾನ ಪಂಚಮಿಯೇ ನಮಗ್ ಕಂಡು ಬಂದದ ಅಂತಲ್ಲಿ. ಅದಕ್ಕೆ ಹೇಳಿದ್ರು ಅವರು, ಇತಿ ಅಪಾದಾನ ಪಂಚಮಿ ದರ್ಶನಾತ್ ವಾಯೋರಗ್ನಿ ಇತಿ ಅಪಾದಾನ ಪಂಚಮಿ ಏವ ಏಷಾಮಿತಿ ಗಮ್ಯತೆ. ಆದ್ದರಿಂದ ಇಲ್ಲಿ ವಾಯೋ ಅಗ್ನಿ ಎನ್ನುವಂತಹದ್ದು ಇದು ಕೂಡ ಅಪಾದಾನ ಪಂಚಮಿ ಅಂತ ನಮಗೆ ತಿಳಿದು ಬರ್ತಾ ಇದೆ ಅಂತ. ವಾಯುರಗ್ನಿ ಅಂತ ಹೇಳಿದ್ರಲ್ಲ, ವಾಯುವಿನಿಂದ ಅಗ್ನಿ ಹುಟ್ಟುತ್ತದೆ ಅನ್ನುವಂತಹದ್ದು ಇದು ಕೂಡ ಏನದಿದು ಅಪಾದಾನ ಪಂಚಮಿನೇ ಐತಿ ಅಂತ. ಆದ್ದರಿಂದ ಇಲ್ಲೇನ್ ಹೇಳಬೇಕು ಅಂತಂದ್ರೆ ಅಪಾದಾನ ಪಂಚಮೇಶ ಇತಿ ಗಮ್ಯತೆ ಅಪಿ ಚ ವಾಯೋರೂರ್ಧ್ವಂ ಅಗ್ನಿ ಸಂಭವತಿ ಇತಿ ಕಲ್ಪ್ಯಃ ಉಪಪದಾರ್ಥಯೋಗಃ ಕ್ಲಿಪ್ತಸ್ತು ಕಾರಕಾರ್ಥಯೋಗಃ ವಾಯೋರಗ್ನಿ ಸಂಭೂತ ಇತಿ. ಇನ್ನ ವಾಯೋಶ್ಚ ಊರ್ಧ್ವಂ ಅಂದ್ರೆ ವಾಯುವಾದ ಬಳಿಕ, ಊರ್ಧ್ವ ಅಂದ್ರೆ ಮೇಲೆ ಅಂತಂದ್ರೆ ಏನು, ವಾಯು ಉತ್ಪತ್ತಿಯಾದ ಬಳಿಕ ಅಂತ ಅರ್ಥ ಇಲ್ಲಿ. ಅಗ್ನಿ ಸಂಭೂತಃ, ವಾಯುವಾದ ಬಳಿಕ ಅಗ್ನಿ ಅನ್ನುವಂತಹದ್ದು ಅಲ್ಲಿ ಉತ್ಪತ್ತಿಯಾಯಿತು ಅಂತ. ವಾಯುವಾದ ಬಳಿಕ ಅಗ್ನಿ ಅನ್ನುವಂತಹದ್ದು ಉತ್ಪತ್ತಿ ಆಯಿತು. ಅಗ್ನಿ ಸಂಭೂತ ಇತಿ ಕಲ್ಪ್ಯ,
ಇದನ್ನ ನಾವು ಇಲ್ಲಿ ಕಲ್ಪಿಸಬೇಕಾಗ್ತದೆ. ಹ್ಮ್ ಏನಂತ? ವಾಯುವಾದ ಬಳಿಕ ಅಗ್ನಿ ಉತ್ಪತ್ತಿ ಆಗ್ತದಂತ ಹೇಳಿ ಹ್ಮ್ ಈ ರೀತಿಯಾಗಿ ನಾವು ಇತಿ ಸಂಕಲ್ಪ್ಯ ಉಪಪದಾರ್ಥ ಯೋಗ. ಹ್ಮ್ ಯಾಕಂದ್ರೆ ಇಲ್ಲಿ ಉಪಪದಾರ್ಥದ ಸಂಬಂಧವನ್ನ ಕಲ್ಪಿಸ್ಬೇಕಾಗೈತಿ ಅಂತ. ಹ್ಮ್ ವಾಯುವಾದ ಬಳಿಕ ಅಗ್ನಿ ಉಂಟಾಯಿತು ಅಂತ ಹೇಳಿ ಹ್ಮ್ ಅಲ್ಲಿ ಉಪಪದಾರ್ಥದ ಒಂದು ಸಂಬಂಧವನ್ನ ಹ್ಮ್ ನಾವು ಕಲ್ಪನಾ ಮಾಡ್ಬೇಕಾಗ್ತದ ಅಂತ. ಯಾಕಂದ್ರೆ ಅಲ್ಲಿ ಕ್ರಮವಾಗಿ ಬಂದವಲ್ಲ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ ಅನ್ನುವಂತಹದ್ದು. ಹೌದು. ಹೀಗೆ ಅಲ್ಲಿ ಒಂದು ಉಪಪದಾರ್ಥ ಸಂಬಂಧ ಅನ್ನುವಂತಹದ್ದು. ವಾಯು ಆದ ಬಳಿಕ ಅಗ್ನಿ ಉಂಟಾಯಿತು ಅಂತ ಹೇಳಿ ಈಗ ನಾವಲ್ಲಿ ಸಂಬಂಧವನ್ನ ಕಲ್ಪಿಸ್ಬೇಕಾಗ್ತದ ಅಂತ. ತಸ್ಮಾತ್ ಕ್ಲಿಪ್ತಸ್ತು ಕಾರಕಾರ್ಥಃ ಯೋಗಃ ವಾಯುರಗ್ನಿ ಸಂಭೂತ ಇತಿ. ಆದ್ರೆ ಇಲ್ಲಿ ವಾಯುವಿನಿಂದ ಅಗ್ನಿ ಉಂಟಾಯಿತು ಅಂತ ಹೇಳಿ ಅಲ್ಲಿ ಕಾರಕಾರ್ಥ ಸಂಬಂಧ ಅನ್ನುವಂತಹದ್ದು ಅಲ್ಲಿ ಆಗಲೇ ಕ್ಲಿಪ್ತವಾಗಿ ಬಿಟ್ಟದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಟಿಪ್ಪಣಿ ಬರೀತಾರೆ ನೋಡ್ರಿ, ಇಲ್ಲಿ ಇಲ್ಲಿ ಆಮೇಲೆ ಮತ್ತು ಬಳಿಕ ಅಂತ ಏನ್ ಹೇಳ್ತೇವಲ್ರಿ, ಅಲ್ಲಿ ಉಪಪದ ಅನ್ನುವಂತಹದ್ದನ್ನ ಅಲ್ಲಿ ಇಟ್ಟುಕೊಂಡ ಹೊರತು ಅಲ್ಲಿ ಪಂಚಮಿ ವಿಭಕ್ತಿಯಿಂದ ಕ್ರಮ ಅನ್ನುವಂತಹದ್ದು ತೋರಂಗಿಲ್ಲ. ಈಗ ಆಮೇಲೆ ಬಳಿಕ ಅಂತ ನಾವು ಪ್ರಯೋಗ ಮಾಡ್ತಿರ್ತೀವಲ್ಲ ಅವಾಗ್ರಿ, ಅಲ್ಲಿ ಉಪಪದವನ್ನ ಇಟ್ಟುಕೊಳ್ಳದ ಹೊರತು ಅಲ್ಲಿ ಪಂಚಮಿ ವಿಭಕ್ತಿಯಿಂದ ಕ್ರಮ ತೋರಂಗಿಲ್ಲ ಅಂತ. ಅದು ಕಲ್ಪ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬರೀ ಪಂಚಮಿ ವಿಭಕ್ತಿಯಿಂದಲೇ ಅಪಾದಾನ ಅನ್ನುವಂತಹದ್ದು ತೋರ್ತಾ ಇರುವುದರಿಂದ ಅದು ಕ್ಲುಪ್ತವಾಗಿದೆ ಅಂತ ಹೇಳಿ ಇಲ್ಲಿ ಟಿಪ್ಪಣಿ ಒಳಗೆ ಹೇಳ್ಕೊಂಡು ಬಂದ್ರು. ಆದ್ದರಿಂದ ಇಲ್ಲಿ ವಾಯುವಿನಿಂದ ಅಗ್ನಿ ಉಂಟಾಯಿತು ಅನ್ನುವಂತ ಈ ಒಂದು ಕಾರಕಾರ್ಥ, ಕಾರಕ ಅಂದ್ರೆ ಇಲ್ಲಿ ಕರ್ತೃವಿನ ಅರ್ಥದ ಸಂಬಂಧ ಅನ್ನುವಂತಹದ್ದು ಇಲ್ಲಿ ಕ್ಲಿಪ್ತವಾಗೈತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು. ವಾಯೋರಗ್ನಿ ಸಂಭೂತಃ ಕ್ಲಿಪ್ತಸ್ತು ಕಾರಕಾರ್ಥ ಯೋಗಃ ವಾಯುರಗ್ನಿ ಸಂಭೂತ ಇತಿ ತಸ್ಮಾತ್ ಏಷಾ ಶ್ರುತಿ ವಾಯುಯೋನಿತ್ವಂ ತೇಜಸ್ಸೋ ಅವಗಮಯತಿ. ಆದ್ರಿಂದ ಈ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದ ಅಂದ್ರೆ ತಸ್ಮಾತ್ ಏಷಾ ಶ್ರುತಿ, ಆದ್ರೆ ಈ ಶ್ರುತಿ ಅನ್ನುವಂತಹದ್ದು ಬ್ರಹ್ಮಯೋನಿತ್ವಂ ತೇಜಸ್ಸಃ ಅಂದ್ರೆ ಈ ಬ್ರಹ್ಮ ಯೋನಿತ್ವ ಬ್ರಹ್ಮವೇ ಕಾರಣ ಅಂತ. ಯಾವುದು ಈ ತೇಜಸ್ಸಿಗೆ ಬ್ರಹ್ಮವೇ ಕಾರಣ ಅಂತ ಹೇಳಿ ಅವಗಮಯತಿ, ಇದು ನಮಗೆ ಗುರ್ತಾಗ್ತದ ಅಂತ. ಶ್ರುತಿಯು ಕೂಡ ಇಲ್ಲಿ ಅಗ್ನಿ ಅನ್ನುವಂತಹದ್ದು ಯಾವುದಿದು ವಾಯುಕಾರಕವೇ ಅಂತ, ವಾಯುವಿನಿಂದಲೇ ಅದು ಹುಟ್ಟಿತು ಅನ್ನುವಂತಹದ್ದನ್ನ ನಮಗದು ತಿಳಿಸ್ತದ ಅಂತ. ವಾಯುವನಿತ್ವಂ ತೇಜ ಅವಗಮಯತಿ. ಇಲ್ಲಿ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತು, ವಾಯು ಅನ್ನುವಂತಹದ್ದು ತೇಜಸಃ, ಈ ತೇಜಸ್ಸಿನಿಂದಲೇ ಯೋನಿತ್ವಂ ಅಂದ್ರೆ ಕಾರಣ ಅಂತ. ತೇಜಸ್ ಅನ್ನುವಂತಹದ್ದು ಅದರ ಉತ್ಪತ್ತಿಗೆ ಇಲ್ಲಿ ಯಾವುದು ತೇಜಸ್ಸೇ ಯಾವುದು ವಾಯುವಿನಿಂದ ಅಂತ. ವಾಯೋರ್ ಯೋನಿತ್ವಂ ತೇಜಸ ಅವಗಮ್ಯತೆ ಅಂದ್ರೆ ತೇಜಸ್ಸಿನ ಉತ್ಪತ್ತಿಗೆ ವಾಯುವೇ ಕಾರಣ ಅಂತ ಹೇಳಿ ಈ ರೀತಿಯ ಶ್ರುತಿ ಅನ್ನುವಂಥದ್ದು ನಮಗೆ ಉಪದೇಶ ಮಾಡ್ತದ ಅಂತಂದಾಗ ಅವನು ಪೂರ್ವಪಕ್ಷ ಮತ್ತೆ ಆಕ್ಷೇಪ ಮಾಡ್ತಾ ಇದ್ದಾನೆ. ನಾನು ಇತರಾಪಿ ಶ್ರುತಿ ಬ್ರಹ್ಮ ಯೋನಿತ್ವಂ ತೇಜಸೋಗಮಯತಿ ತತ್ತೇಜೋ ಅಸೃಜತ ಇತಿ. ಇಲ್ಲಿ ಮತ್ತೇನು ಆಕ್ಷೇಪ ಮಾಡಿದ ಅಂತಂದ್ರೆ, ಹೌದು ಶ್ರುತಿ ಅನ್ನುವಂಥದ್ದು ಏನ್ ಹೇಳ್ತದ ಅಂತಂದ್ರೆ ಇತರ ತಾಪಿ ಶ್ರುತಿ, ಇಲ್ಲಿ ಮತ್ತೊಂದು ಶ್ರುತಿ ಏನ್ ಹೇಳ್ತು ಇಲ್ಲಿ ಯಾವುದು ಬ್ರಹ್ಮ ಯೋನಿತ್ವಂ ತೇಜಸ ಅವಗಮಯತಿ ಅಂದ್ರೆ ಬ್ರಹ್ಮವೇ ಈ ತೇಜಸ್ಸಿಗೆ ಉತ್ಪತ್ತಿಗೆ ಕಾರಣ ಅಂತ ಹೇಳಿ ಒಂದು ಶ್ರುತಿ ಹೇಳ್ತೈತಲ್ಲ. ಛಾಂದೋಗ್ಯೋಪನಿಷತ್ತು ಅದು ಇದರಿಂದ ಬ್ರಹ್ಮದಿಂದಲೇ ಅದು ಉತ್ಪತ್ತಿ ಆಗ್ಯದ. ಯಾವುದು ತೇಜಸ್ ಅನ್ನುವಂಥದ್ದು ಬ್ರಹ್ಮದ ಉತ್ಪತ್ತಿ ಆಗೈತಿ ಅಂತ ಹೇಳಿ ಹೇಳೈತಲ್ಲ ಅಂತ. ಯಾಕಂದ್ರೆ ಶ್ರುತಿ ತತ್ ತೇಜ ಅಸೃಜತ ಐತಿ, ಅದು ತೇಜಸ್ಸನ್ನ ಸೃಷ್ಟಿ ಮಾಡ್ತು. ಯಾವುದು ಬ್ರಹ್ಮ ಅನ್ನುವಂತ ತೇಜಸ್ಸನ್ನ ಸೃಷ್ಟಿ ಮಾಡ್ತು ಅಂತ ಹೇಳಿ ಈ ಪ್ರಕಾರವಾಗಿ ಮತ್ತು ಶ್ರುತಿ ಅನ್ನುವಂತಹದ್ದು ಇಲ್ಲಿ ತೇಜಸ್ಸಿಗೆ ಬ್ರಹ್ಮ ಕಾರಣ ಅಂತ ಹೇಳಿ ನಮ್ಗೆ ತಿಳಿಸ್ಕೊಟ್ಟೈತಲ್ಲ. ನಮ್ಗೆ ಗುರ್ತಾಕೈತಲ್ರಿ ಇವಾಗ ಅದು ಆ ಶ್ರುತಿ ಹೇಳ್ತಾ ಇರೋದು ನಮಗ ತಿಳಿತಾ ಇದೆಯಲ್ಲ ಅಂತ. ತತ್ ತೇಜೋ ಅಸೃಜತ ಇತಿ ನ, ನಿನ್ನ ಪ್ರಶ್ನೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ.
ತಸ್ಯಾಹ ಪಾರಂಪರ್ಯ ತೇಜಸ್ವೇ ಅಪಿ ಅವಿರೋಧಾತ್. ಯಾಕಂತಂದ್ರೆ ಇದು ನೀ ಹೇಳೋ ಪ್ರಶ್ನೆ ಸರಿಯಿಲ್ಲ. ಯಾಕಂತಂದ್ರೆ ಇಲ್ಲಿ ತೇಜಸ್ ಅನ್ನುವಂತಹದ್ದು ಏನದ ಅಂತಂದ್ರೆ ತಸ್ಯಾಹ ಅಂತಂದ್ರೆ ಆ ತೇಜಸ್ ಅನ್ನುವಂತಹದ್ದು ಪಾರಂಪರ್ಯಜತ್ವೇ ಅಪಿ ಅವಿರೋಧಾತ್. ಆ ತೇಜಸ್ಸು ಪರಂಪರೆಯಾಗಿ ಅದು ಬ್ರಹ್ಮದಿಂದ ಹುಟ್ಟುತ್ತದ ಅಂತಂದ್ರೂ ಕೂಡ ಅಲ್ಲಿ ಶ್ರುತಿಗೆ ವಿರೋಧ ಅನ್ನುವಂಥದ್ದಾಗೋದಿಲ್ಲ ಅಂತ. ಈಗ ಆಕಾಶದಿಂದ ವಾಯು ಹುಟ್ಟಿತು, ವಾಯುದಿಂದ ಅಗ್ನಿ ಹುಟ್ಟಿತು ಅಂತ ಈ ಪ್ರಕಾರವಾಗಿ ಅಲ್ಲಿ ತೇಜಸ್ ಅನ್ನುವಂಥದ್ದು ಕೂಡ ಪರಂಪರೆಯಾಗಿ ಅಂದ್ರೆ ಅಲ್ಲಿ ಬ್ರಹ್ಮದಿಂದಲೇ ಆಕಾಶ, ಬ್ರಹ್ಮದಿಂದಲೇ ವಾಯು, ಬ್ರಹ್ಮದಿಂದಲೇ ತೇಜಸ್ಸು ಅಂತ ಈ ಪ್ರಕಾರವಾಗಿ ಅಂತ ಹಿಂಗ ಆ ತೇಜಸ್ಸು ಕೂಡ ಪರಂಪರೆಯಾಗಿ ಬ್ರಹ್ಮದಿಂದಲೇ ಹುಟ್ಟುತ್ತದ ಅಂತ ಹೇಳಿ ಈ ರೀತಿ ಅಂದ್ರೂ ಕೂಡ ಅಲ್ಲಿ ಶ್ರುತಿಗೆ ಯಾವುದೇ ವಿರೋಧ ಅನ್ನುವಂತಹದ್ದು ಆಗೋದಿಲ್ಲ ಅಂತೇಳಿ ತಸ್ಯಾಹ ಪಾರಂಪರ್ಯಜತ್ವೇ ಅಪಿ ಅವಿರೋಧಾತ್. ಯದಾಪಿ ಹಿ ಆಕಾಶಂ ವಾಯುಂ ಚ ಸೃಷ್ಟ್ವಾ ವಾಯುಭಾವಾಪನ್ನಂ ಬ್ರಹ್ಮ ತೇಜಃ ಅಸೃಜತ ಇತಿ ಕಲ್ಪ್ಯತೆ. ಯದಾಪಿ ಅಂತಂದ್ರೆ ಯಾವಾಗ ಈ ಆಕಾಶವನ್ನ ಮತ್ತು ವಾಯುವನ್ನ ಸೃಷ್ಟಿ ಮಾಡಿ, ಯಾವುದು ಬ್ರಹ್ಮ ಅನ್ನುವಂತಹದ್ದು ಆಕಾಶವನ್ನ ವಾಯುವನ್ನ ಸೃಷ್ಟಿಸಿ ಏನ್ ಮಾಡ್ತು, ಆ ವಾಯು ಭಾವವನ್ನ ಹೊಂದಿದಂತ ಆ ಬ್ರಹ್ಮ ಅನ್ನುವಂತಹದ್ದು ತೇಜಸ್ಸನ್ನ ಸೃಜಿತು ಅಂತ ಹೇಳಿ. ಅದಕ್ಕಂದ್ರೆ ಅವ್ರಲ್ಲಿ ಬ್ರಹ್ಮ ಯದಾಪಿ ಆಕಾಶಂ ವಾಯುಂಚ ಸೃಷ್ಟ್ವಾ, ಯದಾ ಅಂದ್ರೆ ಯಾವಾಗ ಆಕಾಶವನ್ನ ವಾಯುವನ್ನ ಸೃಷ್ಟಿ ಮಾಡಿ ವಾಯುಭಾವಂ ಆಪನ್ನಂ ಅಂದ್ರೆ ವಾಯುಭಾವವನ್ನ ಹೊಂದಿ ಅಂತ ಬ್ರಹ್ಮ ತೇಜೋ ಅಸೃಜತ ಅದು ತೇಜಸ್ಸನ್ನ ಸೃಷ್ಟಿಸಿತು ಅಂತ ಹೇಳಿ ನಾವು ಯಾವಾಗ ಇದನ್ನ ಕಲ್ಪಿಸ್ಕೊಳ್ತಾ ಇದ್ದೇವೋ ಇತಿ ಕಲ್ಪ್ಯತೆ, ಇದನ್ನ ಯಾವಾಗ ನಾವು ಕಲ್ಪಿಸ್ತಾ ಇದ್ದೇವೆಯೋ ಆಗ್ಲೂ ಕೂಡ ಏನಾಕೈತಿ ಅಂತಂದ್ರೆ ತದಾ ಅಪಿ ಅಂದ್ರೆ ಆಗ್ಲೂ ಕೂಡ ಬ್ರಹ್ಮಜತ್ವಂ ತೇಜಸ್ಸ ನ ವಿರುದ್ಧತೆ. ಅಂದ್ರೆ ಅಲ್ಲಿ ತೇಜಸ್ಸು ಬ್ರಹ್ಮದಿಂದಲೇ ಹುಟ್ಟಿತು ಅಂತ ಹೇಳುವುದು ಇದೇನು ವಿರೋಧ ಆಗುವುದಿಲ್ಲ ಅಂತ. ತೇಜಸ್ಸು ಬ್ರಹ್ಮದಿಂದ ಹುಟ್ಟಿತನ್ಲಿಕ್ಕೆ ಅಲ್ಲಿ ವಿರೋಧ ಅನ್ನುವಂತಹದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಥಾ ತಸ್ಯಾಹ ಶ್ರುತಂ ತಸ್ಯಾಹ ದದಿ ತಸ್ಯಾ ಆಮಿಕ್ಷ ಇತ್ಯಾದಿ. ಅದಕ್ಕೆ ಉದಾಹರಣೆ ಕೊಡ್ತಾರ ಅವರು. ಈಗ ಒಂದು ಹಸು ಅದಂತ ತಿಳ್ಕೊಳ್ರಿ. ಆ ಹಸುವಿನಿಂದ ಏನಾಗ್ತದ, ಒಂದು ಹಾಲು ಅನ್ನುವಂತ ನಮಗೆ ದೊರಕ್ತದ. ನಾವು ಹಾಲನ್ನ ಹಸುವಿನಿಂದ ನಾವು ಪಡೆಯುವ ಒಂದು ಆಕಳ, ಹಸು ಅಂದ್ರೆ ಆಕಳ ಇಲ್ಲಿ. ಆ ಆಕಳ ಒಂದು ಕರುವಿ ಜನ್ಮ ಕೊಡ್ತು ಅಂತಂದ್ರೆ ಅವಾಗ ಅದು ಹಾಲನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಥಾ ತಸ್ಯಾಹ ಶ್ರುತಂ ತಸ್ಯಾಹ ದದಿ ತಸ್ಯಾಹ ಆಮಿಕ್ಷಾ ಅಂದ್ರೆ ಆ ಒಂದು ಹಸುವಿನಿಂದ ಅಲ್ಲಿ ಹಾಲು ಅದನ್ನ ಬಿಸಿ ಮಾಡ್ತೀವಿ, ಅದನ್ನ ಹೆಪ್ಪ ಹಾಕಿ ಮೊಸರು ಮಾಡ್ತೀವಿ, ಮತ್ತು ಅದರಿಂದಲೇ ಮೊಸರು ಆಯ್ತಲ್ರಿ ಇವಾಗ. ಆಮೇಲೆ ಅದರಿಂದಲೇ ಇಲ್ಲಿ ಆಮಿಕ್ಷ ತಸ್ಯ ಆಮಿಕ್ಷ. ಆಮಿಕ್ಷ ಅಂತಂದ್ರೆ ಬಹುಶಃ ಏನಾದ್ರು ತುಪ್ಪ ಐತಿ ಏನಾಯ್ತು ಹೊಟ್ಟರದು ಅಂತ ಈ ಪ್ರಕಾರವಾಗಿ ಅಲ್ಲಿ ಮುಂತಾದಾಗಿರ್ತಕ್ಕಂಥ ವಾಕ್ಯಗಳಲ್ಲಿ ಇತ್ಯಾದಿ ದರ್ಶಯತಿ ಚ ಬ್ರಹ್ಮಣಃ ವಿಕಾರಾತ್ಮನ ಅವಸ್ಥಾನಂ ತದಾತ್ಮಾನಂ ಸ್ವಯಂ ಅಕುರತ ಇತಿ. ಈ ಒಂದು ವಾಕ್ಯದ ಪ್ರಕಾರವಾಗಿ ಆ ವಾಕ್ಯದ ಅರ್ಥದಂತೆ ಇಲ್ಲಿ ಬ್ರಹ್ಮದ ಒಂದು ಕಾರ್ಯವಾಗಿರ್ತಕ್ಕಂಥ ಯಾವೊಂದು ಅವಸ್ಥೆ ಅನ್ನುವಂತಹದ್ದನ್ನ ಪಡೆಯುವುದನ್ನ ಇಲ್ಲಿ ಅದು ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಂಡಿತು ಅಂತೇಳಿ ಶ್ರುತಿ ಅನ್ನುವಂತ ನಮ್ಗೆ ತಿಳಿಸಿಕೊಟ್ಟದ ಅಂತ. ಶ್ರುತಿ ಅನ್ನುವಂತಹದ್ದು ಅದು ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಂಡಿತು ಅಂತ ಹೇಳಿ ಈ ಪ್ರಕಾರವಾಗಿ ತಿಳಿಸಿಕೊಟ್ಟದ ಅಂತ ಹೇಳಿ ಈ ರೀತಿ ಹೇಳ್ತಾ ಇದ್ದ ಶ್ರುತಿ ಅನ್ನುವಂತ ಹೇಳ್ತಾ ಇದೆ. ದರ್ಶಯತಿ ಚ ಬ್ರಹ್ಮಣಃ ವಿಕಾರಾತ್ಮನ ಅವಸ್ಥಾನಂ.
ಇಲ್ಲೇನು ಹೇಳ್ತಂದ್ರೆ ಇಲ್ಲಿ ಹ್ಮ್ ಅಂದ್ರೆ ತೇಜಸ್ಸು ಈ ಬ್ರಹ್ಮದಿಂದ ಹುಟ್ಟುದು ಅನ್ಲಿಕ್ಕೆ ವಿರೋಧ ಇಲ್ಲ ಅಂತ ಹೇಳ್ತಾರಲ್ಲ ಅದು. ಹ್ಮ್ ಇಲ್ಲಿ ಬ್ರಹ್ಮದ ಕಾರ್ಯವಾಗಿರ್ತಕ್ಕಂಥ ಒಂದು ಅವಸ್ಥೆಯನ್ನ ಹ್ಮ್ ಇಲ್ಲಿ ಪಡೆಯುವುದನ್ನ ಅದು ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಳ್ಳುತ್ತುವಂತೆ ತದಾತ್ಮಾನಂ ಸ್ವಯಂ ಅಕುರ್ವತ. ಹ್ಮ್ ಅದು ತನ್ನನ್ನೇ ತಾನು ಹ್ಮ್ ಸೃಷ್ಟಿ ಮಾಡಿಕೊಂಡಿತು ಅಂತ ಹೇಳಿ ಹ್ಮ್ ಇಲ್ಲಿ ಆ ಬ್ರಹ್ಮವೇ ಇಲ್ಲಿ ಕಾರ್ಯದ ಅವಸ್ಥೆಯನ್ನ ಪಡೆಯುವುದನ್ನ, ಈ ಬ್ರಹ್ಮ ಇದು ಕಾರ್ಯ ಅಂತಂದ್ರೆ ಯಾವುದು, ಈ ಪ್ರಪಂಚ ಅಂತ. ಹ್ಮ್ ಇಲ್ಲಿ ಬ್ರಹ್ಮವೇ ಏನಾಗೈತಿ ಕಾರ್ಯದ ಅವಸ್ಥೆಯನ್ನು ಪಡ್ಕೊಂಡದ ಅಂತ ಅನ್ಲಿಕ್ಕೆ ಶ್ರುತಿ ಅನ್ನುವಂಥದ್ದು ಏನ್ ಹೇಳ್ತು, ತನ್ನನ್ನ ತಾನು ಹ್ಮ್ ಸೃಷ್ಟಿಸಿತು ಅಂತೇಳಿ. ತೇಜಸ್ಸು ತದಾತ್ಮಾನಂ ಸ್ವಯಂ ಅಕುರ್ವತ, ಹ್ಮ್ ಅದು ತನ್ನನ್ನು ತಾನೇ ಮಾಡಿಕೊಂಡಿತು ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂಥದ್ದು ನಮಗೆ ತಿಳಿಸಿಕೊಟ್ಟದ ಅಂತ ಹೇಳಿ ಹೇಳಿದ್ರು. ಇತ್ಯಾದಿ ಅನು ಇತಿ ತಥಾ ಚ ಈಶ್ವರ ಸ್ಮರಣಂ ಭವತಿ ಬುದ್ಧಿರ್ಜ್ಞಾನಮಸಮ್ಮೋಹ ಇತ್ಯಾದ್ಯನುಕ್ರಮ್ಯ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿದಾಃ. ಇಲ್ಲಿ ಭಗವದ್ಗೀತೆ ಪ್ರಮಾಣ ಕೂಡ ಕೊಡ್ತಾ ಇದ್ದಾರೆ. ತಥಾ ಚ ಈಶ್ವರ ಸ್ಮರಣಂ ಭವತಿ, ಅಲ್ಲಿಯೂ ಕೂಡ ಇಲ್ಲಿ ಬುದ್ಧಿರ್ಜ್ಞಾನಮಸಮ್ಮೋಹ ಅಂದ್ರೆ ಬುದ್ಧಿ ಜ್ಞಾನ ಅಸಮ್ಮೋಹ ಇವು ಅನುಕ್ರಮವಾಗಿ ಹೇಳಿ ಭಗವದ್ಗೀತೆಯೊಳಗ ಬುದ್ಧಿ ಜ್ಞಾನ ಅಸಮ್ಮೋಹ ಅಂತ ಹೇಳಿ ಅಲ್ಲಿ ಬುದ್ಧಿ ಜ್ಞಾನ ಅಸಮ್ಮೋಹ ಅಂತ ಹೇಳಿ ಅಲ್ಲಿ ಕ್ರಮವಾಗಿ ಹೇಳ್ಕೊಂಡು ಬಂದು ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿದಾಃ, ಮತ್ತಲ್ಲಿ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಭಾವಗಳು ಆ ಭೂತಗಳಿಗೆ ಇವೆಲ್ಲವೂ ನನ್ನಿಂದಲೇ ಆಗ್ತಾ ಇದ್ದಾವೆ ಅಂತ ಹೇಳಿ ಭಗವಂತ ಅಲ್ಲಿ ಗೀತೆಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಭವಂತಿ ಭಾವಭೂತಾನ ಮತ್ತ ಏವ ಪೃಥಗ್ವಿದಾಹ, ಮತ್ತ ಏವ ಅಂದ್ರೆ ನನ್ನಿಂದಲೇ ಅಂತ, ಪೃಥಗ್ವಿದಾಹ ಅಂತಂದ್ರೆ ಬೇರೆ ಬೇರೆ ವಿವಿಧ ಭಾವಗಳು ಮತ್ತು ಭೂತಗಳಿಗೆ ಇವೆಲ್ಲವೂ ನನ್ನಿಂದಲೇ ಆಗ್ತಾ ಇದ್ದಾವೆ ಅಂತ ಹೇಳಿ ಭಗವಂತನು ಕೂಡ ಗೀತೆಯೊಳಗೆ ಹೇಳ್ಕೊಂಡು ಬಂದಿದ್ದಾನೆ. ಇತಿ ಯದ್ಯಪಿ ಬುದ್ಧ್ಯಾದಯಃ ಸ್ವಕಾರೇಭ್ಯಃ ಪ್ರತ್ಯಕ್ಷಂ ಭವಂತೋ ದೃಶ್ಯಂತೆ ತಥಾಪಿ ಸರ್ವಸ್ಯ ಭಾವಜಾತಸ್ಯ ಸಾಕ್ಷಾತ್ ಪ್ರಣಾಢ್ಯಾವಾ ಈಶ್ವರವಂಶತ್ವಾತ್. ಯದ್ಯಪಿ ಬುದ್ಧ್ಯಾದಯಃ ಅಂದ್ರೆ ಇಲ್ಲಿ ಈ ರೀತಿಯಾಗಿ ಭಗವದ್ಗೀತೆ ಸ್ಮೃತಿ ಪ್ರಮಾಣವನ್ನ ಕೊಟ್ಟು ಇಲ್ಲಿ ಬುದ್ಧಿಯೇ ಮುಂತಾದವುಗಳು ಅಂತ ಏನದಾವಲ್ರು, ಈ ಬುದ್ಧಿ ಮೊದಲಾದವುಗಳು ತಮ್ಮ ತಮ್ಮ ಒಂದು ಕಾರಣಗಳಿಂದ ಅವು ಆಗ್ತಾವನ್ನುವಂತಹದ್ದು ಅಲ್ಲಿ ಪ್ರತ್ಯಕ್ಷವಾಗಿ ನಮಗೆ ತಿಳಿದು ಬರ್ತಾ ಇದೆ ಅಂತ. ಯಾವ ಬುದ್ಧಿ ಮುಂತಾದವುಗಳು ತಮ್ಮ ತಮ್ಮ ಕಾರಣಗಳಿಂದಲೇ ಆಗ್ತಾ ಇದ್ದಾವೆ ಅನ್ನುವಂತಹದ್ದನ್ನ ನಾವು ಅಲ್ಲಿ ಪ್ರತ್ಯಕ್ಷವಾಗಿ ನಮಗೆ ತಿಳಿದು ಬರ್ತಾ ಇದೆ. ಆದರೂ ಕೂಡ ಅಲ್ಲಿ ಸಮಸ್ತ ಭಾವ ಸಮೂಹ ಅನ್ನುವಂತಹದ್ದು ನೇರವಾಗಿ ಅಥವಾ ಪರಂಪರೆಯಿಂದ ಅಲ್ಲಿ ಅದು ಈಶ್ವರನಿಂದಲೇ ಆಗ್ತದನ್ನುವಂತಹದ್ದು, ಅಂದ್ರೆ ನನ್ನಿಂದಲೇ ಆಗ್ತದಂತ ಹೇಳಿ ಅಲ್ಲಿ ಭಗವಂತ ಹೇಳ್ಕೊಂಡು ಬಂದಿದ್ದಾನಲ್ಲಲ್ಲಿ. ಅದಕ್ಕಂದ್ರೆ ಅವರು ಯದ್ಯಪಿ ಬುದ್ಧ್ಯಾದಯ ಸ್ವಕಾರೇಭ್ಯ ಪ್ರತ್ಯಕ್ಷಂ ಭವಂತಃ ದೃಶ್ಯಂತೆ, ಇಲ್ಲಿ ಬುದ್ಧಿ ಮೊದಲಾದವುಗಳು ಸ್ವಕಾರಣೇಭ್ಯ ಅಂತ ಹೇಳ್ಯಾರ. ಅಂದ್ರೆ ತನ್ನ ಕಾರಣಗಳಿಂದಲೇ ಪ್ರತ್ಯಕ್ಷವಾಗಿ ಭವಂತಹ ಅಂದ್ರೆ ಉಂಟಾಗುವಂತಹದ್ದು ದೃಶ್ಯಂತೆ ನಮಗ್ ಕಾಣ್ತಾ ಇದೆ. ತಥಾಪಿ ಆದಾಗ್ಯೂ ಕೂಡ ಸರ್ವಸ್ಯ ಭಾವಜಾತಸ್ಯ ಸಾಕ್ಷಾತ್ ಪ್ರಣಾಢ್ಯಾವ ಈಶ್ವರವಂಶತ್ವಾತ್. ಅಲ್ಲಿ ಸರ್ವಸ್ಯ ಅಂತಂದ್ರೆ ಏನು, ಎಲ್ಲಾ ಭಾವ ಕಾರಣಗಳು ಅಂತ. ಸಮಸ್ತ ಭಾವ ಸಮೂಹ ಅನ್ನುವಂತಹದ್ದು ಏನದವಲ್ಲ ಅಲ್ಲಿ ನೇರವಾಗಿ ಅಥವಾ ಪರಂಪರೆಯಿಂದ ಅದು ಈಶ್ವರ ವಂಶದ್ದೇ ಅಂತ ಹೇಳಿ, ಅದು ಈಶ್ವರನಿಂದಲೇ ಆಗ್ತದಂತ ಹೇಳಿ ಅಲ್ಲಿ ಭಗವಂತ ಹೇಳಿದಾನ ಅಂತ. ಯಾಕಂದ್ರೆ ನನ್ನಿಂದಲೇ ಆಗ್ತದಂತ ಭಗವಂತ ಹೇಳಿದಾನಲ್ರಿ. ಏತೇನ ಅಕ್ರಮವತ್ ಸೃಷ್ಟಿವಾದಿನ್ಯಃ ಶ್ರುತಯೋ ವ್ಯಾಖ್ಯಾತ. ಇದರಿಂದ ನಮಗೇನ್ ತಿಳಿದು ಬರ್ತಾ ಇದೆ ಅಂತಂದ್ರೆ, ಕ್ರಮವಿಲ್ಲದಂತ ಈ ಶ್ರುತಿಗಳನ್ನ
ಹ್ಮ್ ವ್ಯಾಖ್ಯಾನ ಮಾಡಿದಂತೆ ಆಯಿತು ಅಂತ. ಹ್ಮ್ ಕೆಲವೊಂದು ಕ್ರಮ ಇರ್ತದೆ ಕೆಲವು ಕಡೆ ಕ್ರಮ ಇರಂಗಿಲ್ಲ ಅಂತ. ಹ್ಮ್ ಕ್ರಮ ಇಲ್ಲದೆ ಇರತಕ್ಕಂಥ ಶ್ರುತಿಗಳನ್ನು ಕೂಡ ನಾವಿಲ್ಲಿ ವ್ಯಾಖ್ಯಾನ ಮಾಡಿದಂತೆ ಆಯಿತು. ಹ್ಮ್ ತಾಸಾಂ ಸರ್ವತಾ ಉಪಪತ್ತೇಹೇ. ಹ್ಮ್ ಯಾಕೆ ಅಂತಂದ್ರೆ ಇದರಿಂದ ನಮಗ ಹೇಗಾದ್ರೂ ಆಗೋಲ್ದಕ್ಕ ಅಲ್ಲಿ ಹೊಂದ್ಗಡೆ ಆಗ್ತದ ಅಂತ ಹೇಳ್ತಾರ. ಹ್ಮ್ ಅಲ್ಲಿ ಕ್ರಮ ಇರ್ಲಿ ಕ್ರಮ ಇಲ್ಲದೆ ಇರ್ಲಿ ನಮಗ ಹೊಂದ್ಗಡೆ ಅನ್ನುವಂಥದ್ದು ಹೇಗಾದ್ರೂ ಆಗ್ಲಿ ಉಪಪನ್ನ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇಲ್ಲಿ ಕ್ರಮವನ್ನ ಹೇಳುವಂತ ಶ್ರುತಿಗಳು ಅವು ಬೇರೆ ರೀತಿಯಲ್ಲಿ ಅವು ಹೊಂದುವುದಿಲ್ಲ ಅಂತ. ಹ್ಮ್ ಕ್ರಮವನ್ನು ಹೇಳ್ತಕ್ಕಂಥ ಶ್ರುತಿಗಳದಾವಲ್ಲ ಹ್ಮ್ ಅವು ಮತ್ತೊಂದು ರೀತಿಯಿಂದ ಅವು ಹೊಂದುಗಡೆ ಆಗುವುದಿಲ್ಲ ಅಂತ. ಏತೇನ ಅಕ್ರಮವತ್ ಸೃಷ್ಟಿವಾದಿನ್ಯ ಹ್ಮ್ ಶ್ರುತಯೋ ವ್ಯಾಖ್ಯಾತ. ಹ್ಮ್ ಅನ್ಯಥಾ ಕ್ರಮವತ್ ಸೃಷ್ಟಿವಾದಿನಾಂ ತು ಅನ್ಯಥಾ ಅನುಪಪತ್ತೇಃ. ಹ್ಮ್ ಪ್ರತಿಜ್ಞಾಪಿ ಸದ್ವಂಶತ್ವ ಮಾತ್ರಂ ಅಪೇಕ್ಷತೆ ನ ಅವ್ಯವಹಿತ್ವಜನ್ಯತ್ವಂ ಇತಿ ಅವಿರೋಧಃ. ಹ್ಮ್ ಇಲ್ಲಿ ಕ್ರಮೋತ್ಸೃಷ್ಟಿವಾದಿನಾಂ ತು ಅನ್ಯಥಾ ಅನುಪಪತ್ತೇಃ. ಹ್ಮ್ ಇಲ್ಲೇನ್ ಹೇಳಿದ್ರು ಅಂತಂದ್ರೆ ಹ್ಮ್ ಕ್ರಮವನ್ನು ಹೇಳ್ತಕ್ಕಂಥ ಶ್ರುತಿ ಎನ್ನುವಂತಹದ್ದು ಹ್ಮ್ ಅದು ಬೇರೆ ರೀತಿಯಲ್ಲಿ ಹೊಂದೋದಿಲ್ಲ ಅಂತ ಹೇಳಿದ್ರು. ಹ್ಮ್ ಆದ್ರೆ ಇಲ್ಲಿ ಪ್ರತಿಜ್ಞಾ ವಾಕ್ಯ ಅನ್ನುವಂತಹದ್ದು ಹ್ಮ್ ಅದು ಎಲ್ಲವೂ ಸದ್ಬ್ರಹ್ಮದಿಂದಲೇ ಅಲ್ಲಿ ಉತ್ಪತ್ತಿಯಾಗ್ಯದ ಅನ್ನುವಂತಹದ್ದನ್ನ ಹ್ಮ್ ಅದು ಬಯಸ್ತದ ಹೊರತು ಅಲ್ಲಿ ವ್ಯವಧಾನವಿಲ್ಲದೆ ನೇರವಾಗಿಯೇ ಹುಟ್ಟಿರ್ಬೇಕನ್ನುವಂತಹದ್ದನ್ನು ಬಯಸುವುದಿಲ್ಲ ಅಂತ. ಆ ಪ್ರತಿಜ್ಞೆ ವಾಕ್ಯ ಅನ್ನುವಂಥದ್ದು ಏನದ ಎಲ್ಲವೂ ಬ್ರಹ್ಮದಿಂದಲೇ ಹುಟ್ಟಿದ ಅಂತ. ಅದೇನು ಬಯಸುವುದೇನಪ್ಪಾ ಅಂತಂದ್ರ ಪ್ರತಿಯೊಂದು ಕೂಡ ಬ್ರಹ್ಮದಿಂದಲೇ ಹುಟ್ಟ್ಯದ ಅಂತೇಳಿ ಈ ಪ್ರಕಾರವಾಗಿ ಅದು ಬಯಸ್ತದ ಅಂತ. ಅಲ್ಲಿ ವ್ಯವಧಾನ ಇಲ್ಲದೆ ನೇರವಾಗಿನೇ ಅದು ಹುಟ್ಟಿರ್ಬೇಕು ಅನ್ನುವಂತಹದ್ದನ್ನ ಅದು ಅಪೇಕ್ಷೆ ಮಾಡುವುದಿಲ್ಲ ಶ್ರುತಿ ಅನ್ನುವಂತಹದ್ದು. ಆದ್ರಿಂದ ಇಲ್ಲಿ ಯಾವುದೇ ವಿರೋಧ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಇತಿ ಅವಿರೋಧ ಅಂತ ಹೇಳಿದ್ರು. ಇಲ್ಲಿ ಯಾವುದೇ ವಿರೋಧ ಇಲ್ಲ ಅಂತ ಹೇಳಿ ಹೇಳ್ಕೊಂಡು ಬಂದ್ರಿ. ಈಗ ಇನ್ನ 5ನೇ ಅಧಿಕರಣ ಅಭಧಿಕರಣ ಅಂತ. ಅಂದ್ರೆ ಈ ಅಪ್ಪು ಅನ್ನುವಂತಹದ್ದು, ಅಪ್ಪು ಅಂದ್ರೆ ಜಲ, ಇದು ಕೂಡ ತೇಜಸ್ಸಿನಿಂದಲೇ ಹುಡುತದ ಅಂತ ಹೇಳಿ ಹೇಳ್ತಾ ಇದ್ದಾರೆ 5ನೇ ಅಧಿಕರಣ. ಅದಕ್ಕೆ ಆಪಹ, ಆಪಹ ಅಂದ್ರೆ ಅಪ್ಪು ಅಂತಂದ್ರೆ ಜಲ ಅಂತ, ಅದು ಕೂಡ ಹುಡ್ತದ. ಇದರಿಂದ ಅಂತಂದ್ರೆ ಇಲ್ಲಿ ತೇಜಸ್ಸಿನಿಂದ ಅಂತ. ಅಪ್ಪು ಅನ್ನುವಂತ ತೇಜಸ್ಸಿನಿಂದ ಹುಡುತದ. ಅತಸ್ತತಾಹ್ಯಾಹ ಇತಿ ಅನುವರ್ತತೆ. ಅದು ಹಿಂದ ಹೇಳ್ಕೊಂಡು ಬಂದಿತ್ತಲ್ರದು, ಅತಸ್ತತಾಹ್ಯಾಹ ಅಂತೇಳಿ ಹಿಂದ ಸೂತ್ರದಲ್ಲಿ ಬಂದಿತ್ತಲ್ಲ, ಆ ಭಾಗವು ಕೂಡ ಆ ಹಿಂದಿನ ಸೂತ್ರದಿಂದ ಅದು ಕೂಡ ಅನುವೃತ್ತ ಆಗ್ತದಂತ, ಅದು ಮುಂದುವರಿತದ ಅಂತ. ಆಪಹ ಅತಃ ತೇಜಸಃ ಜಾಯತೆ. ಇಲ್ಲಿ ಅಪ್ಪು ಅನ್ನುವಂತಹದ್ದು ತೇಜಸ್ಸಿನಿಂದ ಹುಡ್ತದ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್, ಯಾಕೆ ತೇಜಸ್ಸಿನಿಂದ ಯಾಕೆ ಹುಡ್ತದ ಅಂತ ನೀವು ಹೇಳ್ತಾ ಇದ್ದೀರಿ. ತಥಾಹಿ ಆಹ, ಹಾಗೆ ಶ್ರುತಿ ಹೇಳ್ತದ. ಏನು? ತದಪೋ ಅಸೃಜತ ಇತಿ. ತದಪೋ ಅಂದ್ರೇನು? ಆ ಅಗ್ನಿಯಿಂದಲೇ ಆಪಹ ಅನ್ನುವಂತಹದ್ದು, ಜಲ ಅನ್ನುವಂತಹದ್ದು ಹುಟ್ಟಿತು ಅಂತೇಳಿ ನಮ್ಗೆ ಶ್ರುತಿನೇ ಬೋಧ ಮಾಡ್ಕೊಂಡು ಬಂದದ. ಅಗ್ನೇರಾಪಹ ಇತಿಚ. ಅಗ್ನಿ ಅಂದ್ರೆ ಅಗ್ನಿಯಿಂದ ಅದು ಅಪ್ಪು ಹುಟ್ಟಿತು ಅಂತ. ಅದು ಅಪ್ಪನ್ನ ಸೃಜಿಸಿತು. ತದಪ್ಪು ಅಸೃಜತ ಅಂತಂದ್ರೆ ಏನು? ಅದು ಅಂತಂದ್ರೆ ಯಾವ್ದಿಲ್ಲಿ? ತೇಜಸ್ಸು ಅಂತ. ಆ ತೇಜಸ್ ಅನ್ನುವಂತಹದ್ದು ಅಪ್ಪನ್ನ, ಅಪ್ಪ ಅಂತಂದ್ರೆ ಜಲ, ಜಲವನ್ನ ಅಸೃಜತ್ ಅಂದ್ರೆ ಸೃಷ್ಟಿ ಮಾಡ್ತು ಅಂತ. ಇಲ್ಲಿ ತೇಜಸ್ಸು ಜಲವನ್ನ ಸೃಷ್ಟಿ ಮಾಡ್ತು ಅಂತೇಳಿ ತೇಜೋ ಆಪಹ, ಅಗ್ನಿರಾಪಹ ಅಂದ್ರೆ ಅಗ್ನಿಯಿಂದ ಯಾವುದು ಜಲ ಹುಟ್ಟಿತು ಅಂತೇಳಿ ಶ್ರುತಿ ಅನ್ನುವಂತಹದ್ದು ಹೇಳ್ತಾ ಇದೆಯಲ್ಲ ಅಂತ. ಇತಿಚ ಸತಿ ವಚನೆ ನಾಸ್ತಿ ಸಂಶಯ.
ಈ ರೀತಿಯಾಗಿ ಒಂದು ಶ್ರುತಿ ಅನ್ನುವಂಥದ್ದು ಇರಬೇಕಾದ್ರೆ ಇಲ್ಲಿ ನಮಗೆ ಹ್ಮ್ ಸಂಶಯ ಅನ್ನುವಂಥದ್ದು ಇಲ್ಲ ಅಂತ. ಹ್ಮ್ ಸತಿ ವಚನೆ, ವಚನೇ ಸತಿ ಅಂತ ಹ್ಮ್ ಈ ವಚನ ಇರ್ತಾ ಇರ್ಬೇಕಾದ್ರೆ ಸಂಶಯ ಅನ್ನುವಂಥದ್ದಿಲ್ಲ. ಹ್ಮ್ ಅಂದ್ರೆ ಇಲ್ಲಿ ತೇಜಸ್ಸನ್ನ ಸದ್ಬ್ರಹ್ಮ ಸೂಚಿಸಿತು ಅಂತ ಹೇಳಿ ಒಂದು ಕಡೆ, ಹ್ಮ್ ಅಂದ್ರೆ ಸದ್ಬ್ರಹ್ಮದಿಂದ ಹ್ಮ್ ತೇಜಸ್ಸು ಉತ್ಪತ್ತಿ ಆಯಿತು ಅಂತೇಳಿ ಒಂದು ಕಡೆ, ಮತ್ತು ವಾಯುವಿನಿಂದ ಹ್ಮ್ ಅಗ್ನಿ ಅಂತ ಹೇಳಿ ಒಂದು ಕಡೆ, ಹೀಗಿದ್ದಿದ್ದರಿಂದ ಸಂಶಯ ಉಂಟಾಯಿತು ಅಂತ. ಹ್ಮ್ ಯಾಕಂದ್ರೆ ಈ ಛಾಂದೋಗ್ಯ ಮತ್ತು ತೈತ್ತಿರೀಯ ಉಪನಿಷತ್ನಲ್ಲಿ ಹ್ಮ್ ಆ ಎರಡು ಕಡೆಯಲ್ಲಿ ಅಗ್ನಿಯಿಂದಲೇ ಹ್ಮ್ ಅಪ್ಪು ಆಯಿತು ಅಂತ ಹೇಳಿ ಹೇಳಿರುವುದರಿಂದ ಅಲ್ಲಿ ಸಂಶಯ ಅನ್ನುವಂಥದ್ದಿಲ್ಲ ಅಂತ. ಹ್ಮ್ ಸತಿ ವಚನ ಸಂಶಯ ತೇಜಸ್ತು ಹ್ಮ್ ಸೃಷ್ಟಿಂ ವ್ಯಾಖ್ಯಾಯ ಪೃಥಿವ್ಯಾ ವ್ಯಾಖ್ಯಾಸನ್ ಅಪೋ ಅಂತರಿಯಾಂ ಇತಿ ಚ ಆಪಃ ಇತಿ ಸೂತ್ರಯಾಂ ಬಭೂವ. ಹ್ಮ್ ಅಂದ್ರೆ ಇಲ್ಲಿ ತೇಜಸ್ಸಿನಿಂದ ಸೃಷ್ಟಿ ಅನ್ನುವಂಥದ್ದನ್ನ ವ್ಯಾಖ್ಯಾನ ಮಾಡಿದ ಬಳಿಕ ಹ್ಮ್ ಪೃಥ್ವಿ ಸೃಷ್ಟಿಯನ್ನ ವ್ಯಾಖ್ಯಾನ ಮಾಡಬೇಕಾಗಿತ್ತು ಇವಾಗ ಮುಂದೆ. ಹ್ಮ್ ಈ ಅಪ್ಪಿನ ಸೃಷ್ಟಿ ಆದ ಬಳಿಕ ಹ್ಮ್ ಇನ್ನು ಮುಂದೆ ಹ್ಮ್ ಈ ಯಾವುದು ಪೃಥ್ವಿ ಸೃಷ್ಟಿ ಬಗ್ಗೆ ಹ್ಮ್ ಹೇಳಬೇಕಾಗಿತ್ತು ಇವಾಗ. ಹ್ಮ್ ಅಲ್ಲಿ ಅಪ್ಪನ್ನು ಕೂಡ ಅಲ್ಲಿ ಸೇರಿಸಿಕೊಳ್ಳೋಣ ಅಂತ ಹೇಳಿ ಇಲ್ಲಿ ಆಪಹ ಅಂತೇಳಿ ಆಚಾರ್ಯರು ಇಲ್ಲಿ ಸೂತ್ರ ಮಾಡಿದ್ದಾರ ಅಂತವರು. ಹ್ಮ್ ಯಾಕಂದ್ರೆ ತೇಜಸ್ಸಿನಿಂದ ಸೃಷ್ಟಿಯನ್ನು ಹೇಳಿದ ಬಳಿಕ ತೇಜಸ್ಸಿನಿಂದ ಈ ವಾಯು ಇದ್ಯಾವುದು ಜಲ ಹುಟ್ಟಿತು ಅಂತೇಳಿ ಹ್ಮ್ ಇದ್ರ ವ್ಯಾಖ್ಯಾನವನ್ನ ಮಾಡಿದ ಬಳಿಕ ಈ ಪೃಥ್ವಿಯ ಸೃಷ್ಟಿಯನ್ನ ವ್ಯಾಖ್ಯಾನ ಮಾಡ್ಬೇಕಲ್ರಿ ಇವಾಗ. ಹೌದು. ಆದ್ದರಿಂದ ಇಲ್ಲಿ ಅಪ್ಪನ್ನು ಕೂಡ ಅದ್ರಾಗ ಸೇರಿಸಿಕೊಳ್ಳೋಣ ಅಂತ. ಹ್ಮ್ ಅಂದ್ರೆ ಅಪ್ಪಿನ ಸೃಷ್ಟಿಯಾದ ಬಳಿಕವೇ ಹ್ಮ್ ಅಲ್ಲಿ ಪೃಥ್ವಿಯ ಒಂದು ಸೃಷ್ಟಿ ಆಯಿತು ಅನ್ನುವಂಥದ್ದನ್ನ ಹ್ಮ್ ಆ ಕ್ರಮವನ್ನು ತಿಳಿಸುವುದಕ್ಕೋಸ್ಕರವಾಗಿ ಹ್ಮ್ ಈ ಸೂತ್ರ ಬಂದದ ಅಂತ. ಹ್ಮ್ ಆಪಹ ಅಂತ ಹೇಳಿ ಆಚಾರ್ಯರು ಅದನ್ನ ಹ್ಮ್ ಆ ಸೂತ್ರವನ್ನು ಇಟ್ಟುಕೊಂಡು ಇದನ್ನು ಮಾಡಿದ್ದಾರೆ ಇಲ್ಲಿ. ಹ್ಮ್ ಯಾಕೆ ಮುಂದೆ ಕ್ರಮ ಬೇಕಲ್ರಿ ಇವಾಗ. ಹೌದು. ಯಾಕಂದ್ರೆ ಮೊದಲು ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಹ್ಮ್ ಮತ್ತ್ ಜಲ ಆದ ಮೇಲೆ ಮುಂದೆ ಪೃಥ್ವಿ ಬರ್ತದಲ್ರಿ. ಹೌದು. ಅದ್ರ ಸಲುವಾಗಿ ಇಲ್ಲಿ ಆಪಹ ಅಂತೇಳಿ ಸೂತ್ರವನ್ನ ಹ್ಮ್ ಇಲ್ಲಿ ಯಾಕೆ ಇಟ್ಕೊಂಡ್ರು ಅಂದ್ರೆ ಮುಂದೆ ಪೃಥ್ವಿ ಬಗ್ಗೆ ನಾವು ಹೇಳೋರದೇವಿ. ಹ್ಮ್ ಅದರಿಂದ ಅದಕ್ಕಿಂತ ಮುಂಚೆ ನಾವು ಆಪ ಅಂದ್ರೆ ಜಲದ ಉತ್ಪತ್ತಿಯನ್ನು ನಾವು ಇಲ್ಲಿ ತಿಳಿಸ್ಬೇಕಾಗೈತಿ ಅಂತ ಹೇಳಿ ಹ್ಮ್ ಇಲ್ಲಿ ಆಪಹ ಅಂತೇಳಿ ಆಚಾರ್ಯ ಇದನ್ನ ಸೂತ್ರವನ್ನ ಹ್ಮ್ ಇಲ್ಲಿ ಹೇಳಿದ್ದಾರೆ ಅಂತ ಆಯ್ತು. ಇನ್ನ ಪೃಥ್ವಿವ್ಯಧಿಕಾರಕಾಧಿಕರಣ, ಪೃಥ್ವಿವ್ಯಧಿಕಾರಕಾಧಿಕರಣ ಅಂತೇಳಿ ಹ್ಮ್ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿರುವಂತ ಹ್ಮ್ ಪೃಥ್ವಿನೋ ಅಥವಾ ಇಲ್ಲೇನು ಒಂದು ಆಕ್ಷೇಪ ಬರ್ತೈತಿ ಇಲ್ಲಿ ಹೌದಾ. ಪೃಥ್ವಿವ್ಯಧಿಕಾರಾಧಿಕರಣ ಹ್ಮ್ ಅಂತ ಹೇಳಿದು ಮುಂದೆ ಮೂರನೇ ಅಧಿಕರಣ ಪ್ರಾರಂಭ ಆಗ್ತೈತಿ. ಹ್ಮ್ ಈ ಅಧಿಕರಣ ಸ್ವಲ್ಪ ಐತದ, ಸ್ವಲ್ಪ ಅಷ್ಟ ಭಾಷೆದಲ್ಲಿ ಹೆಚ್ಚಿಗೆ ಏನಿದ್ರಾಗಿಲ್ಲ. ಹೌದು. ಯಾಕೆ ಇಲ್ಲಿ ಸಂಶಯ ಅನ್ನುವಂಥದ್ದಿಲ್ಲಲ್ರಿ ಇಲ್ಲಿ. ಕರೆಕ್ಟ್. ಯಾಕಂದ್ರೆ ಅಲ್ಲಿ ತೇಜಸ್ಸನ್ನ ಮತ್ತು ಅದು ಸದ್ಬ್ರಹ್ಮವೇ ಅಲ್ಲಿ ಸೂಚಿಸಿತು ಅಂತೇಳಿ ಹ್ಮ್ ಒಂದು ಕಡೆ ಹೇಳಿದ್ದಾರೆ. ವಾಯುವಿನಿಂದ ಅಗ್ನಿ ಅಂತ ಹೇಳಿ ಒಂದು ಕಡೆ ಹೇಳಿದಾರ. ಹ್ಮ್ ಹೀಗಿದ್ದರಿಂದ ಅಲ್ಲಿ ಸಂಶಯ ಆಯ್ತಲ್ಲಿ. ಆದ್ರೆ ಇಲ್ಲಿ ಹಂಗಿಲ್ಲ. ಹ್ಮ್ ಚಾಂದೋಗ್ಯ ಮತ್ತು ತೈತ್ತರೀಯ ಉಪನಿಷತ್ತು ಎರಡರಲ್ಲಿಯೂ ಕೂಡ ಹ್ಮ್ ಅಗ್ನಿಯಿಂದಲೇ ಅಪ್ಪು ಆಯ್ತು ಅಂತ ಹೇಳಿದ್ರಿಂದ ಇಲ್ಲಿ ನಮ್ಗೆ ಸಂಶಯ ಬರಂಗಿಲ್ಲ. ಹ್ಮ್ ಹಂಗ ಸಂಶಯ ಇದ್ರೆ ಇನ್ನಷ್ಟು ಭಾಷೆ ಇನ್ನು ವಿಸ್ತಾರ ಆಕ್ಕಿತ್ರೆ. ಈಗ ಹೌದು. ಇಲ್ಲಿ ಸಂಶಯ ಇಲ್ಲದ್ದರಿಂದ ಇಲ್ಲಿ ಪೂರ್ವ ಪಕ್ಷದ ಏನು ಸಂಭವ ಬರಂಗ ಇಲ್ರಿ. ಹ್ಮ್ ಮತ್ತೆ ಇನ್ನು ಮುಂದೆ ಪ್ರತಿವೇದೀಕರಣದೊಳಗೆ ಮತ್ತೆ ಅಲ್ಲಿ ಆಕ್ಷೇಪ ಬರ್ತಾವಲ್ಲಿ, ಪೂರ್ವ ಪಕ್ಷ ಸಿದ್ಧಾಂತ ಮತ್ತೆ ಬರ್ತಾವಲ್ಲಿ, ಹ್ಮ್ ಅಲ್ಲಿ ಮತ್ತೆ ವಿವರಣೆ ಕೊಡ್ತಾ ಇದ್ದಾರಲ್ರಿ. ಹ್ಮ್ ಆಯ್ತು ನೋಡಿ, ಇಷ್ಟಿಲ್ಲ ನೋಡ್ರಿ ಮತ್ತೆ